श्रीपीठे सुरपूजिते शङ्खचक्रगदाहस्ते महालक्ष्मी नमोस्तुते। Hello?
ಏನು ತಪ್ಪಿಸ್ಕೊಂಡ? ಬೇಗ ಎಲ್ಲಾ ಕಡೆ ಮೆಸೇಜ್ ಕೊಡಿ, ಅವನನ್ನ ಈಗ್ಲೇ ಹಿಡಿಬೇಕು. ಅವನೀಗ ಡೆಫಿನೆಟ್ ಆಗಿ ಅವ್ರ ಮನೆ ಹತ್ರ ಹೋಗ್ತಾನೆ. ಮನೆ ಹತ್ರ ಪೊಲೀಸ್ ಬಂದೋಬಸ್ತ್ ಮಾಡ್ಬೇಕು. ಕ್ವಿಕ್, ನಾನು ಈಗ್ಲೇ ಬರ್ತೀನಿ. ಏನಮ್ಮ, ಏನಾಯ್ತು? ಅಮ್ಮ, ಅಲ್ಲಿ ಅಲ್ಲಿ ಯಾರೋ ಹೋದಂಗಾಯ್ತು. ಯಾರೋ ಹೋದಾಗಾಯ್ತಾ? ಎಲ್ಲಿ? ಅಲ್ಲೇ. ಯಾರು ಕಾಣ್ತಾ ಇಲ್ವಲ್ಲ? ಯಾರು ಇಲ್ಲ, ಬೆಕ್ಕೋ ಏನೋ ಇರ್ಬೇಕು. ನಿನ್ ಭ್ರಮೆ ಅಷ್ಟೇ. ಮಲ್ಕೋ, ನಾನು ನಿನ್ ಜೊತೆಲೆ ಮಲಗ್ತೀನಿ. ಬಾ ಬಾ ಮಲ್ಕೋ. ನಿಧಾನ, ಮಲಕೋ. ಯಾರು ಕಾಣ್ತಿಲ್ವೇ? ಬನ್ನಿ ಹೋಣ. ಐದು ಅಂದಾರಾಕ. ಬಂದನು. ನಮ್ಮನ್ನ ಇಲ್ಲಿಗೆ ಯಾಕಪ್ಪ ಕರ್ಕೊಂಡ್ ಹೇಳಿರಿ, ಬಾಯ್ ಮುಚ್ಕೊಂಡು ನಡೀರಿ. ಅಯ್ಯೋ ಪಾಪಿ, ನನ್ನ ಮೊಮ್ಮಗನ್ನ ಯಾಕೆ ಹೋಗ್ತಾಯಿದೆ? ಪಾಪಿಗಳ ನಾನ್ ಸಿಕ್ಕಾಕೊಂಡ್ರೆ ಪರವಾಗಿಲ್ಲ, ಆದ್ರೆ ಒಂದು ಹೆಣ್ಣಿನ ಮಾನ ಉಳಿಬೇಕು. ಇಷ್ಟೊತ್ತಿನಲ್ಲಿ ಯಾಕಮ್ಮ ಇಲ್ಲಿಗೆ ಬರಕ್ ಹೋದ್ರಿ? ನನ್ ಮಗ ಆಸ್ಪತ್ರೆಲಿ ಅಡ್ಮಿಟ್ ಆಗವನೆ, ಅವನ್ ನೋಡ್ಕೊಂಡ್ ಬರೋಣ ಅಂತ ಹೋದೋ. ಹೊತ್ತಾಗೋಯ್ತು. ಆಟೋದಲ್ಲಿ ಬರ್ತಿರ್ಬೇಕಾದ್ರೆ ಆಟೋದವನು ಹೊಡೆದು ನಮ್ಮನ್ನ ಇಲ್ಲಿಗೆ ಕರ್ಕೊಂಬಂದ್ಬಿಟ್ಟ. ಒಳ್ಳೆ ಸಮೀಕ ಬಂದ್ ಕಾಪಾಡ್ದಪ್ಪ. ಸರಿ ಸರಿ, ಹೋಗಿ ಮನೆ ಸೇರ್ಕೊಳ್ಳಿ. ಈ ಕತ್ಲಲ್ಲಿ ಹೆಂಗಪ್ಪ ಹೋಗೋದು? ನಮ್ಮನ್ನ ಮನೆವರೆಗೂ ಕರ್ಕೊಂಡೋಗ್ಬಿಡಪ್ಪ. ಯಾಕಪ್ಪ ಬರಲ್ವಾ? ದೊಡ್ಡ ಮನ್ಸು ಮಾಡಿ ಬಾಪ್ಪ. ನಿನ್ ಹೆಂಡತಿ ಮಕ್ಕಳನ್ನ ಕಷ್ಟ ಕಾಲದಲ್ಲಿ ಆ ದೇವ್ರು ಕಾಪಾಡ್ತಾನೆ. ನನಗೆ ಯಾವ ಹೆಂಡತಿ ಮಕ್ಕಳು ಇಲ್ಲಮ್ಮ. ಅಮ್ಮ, ನನ್ಗೊಂದು ಉಪಕಾರ ಮಾಡ್ತೀರಾ? ಏನಪ್ಪ? ನಿಮ್ ಮನೇಲಿ ಇರಕ್ಕೆ ಒಂದೆರಡು ದಿನ ಅವಕಾಶ ಮಾಡ್ಕೊಡ್ತೀರಾ? ಮಾರಾಯನಾಗ್ ಬಾಪ್ಪ, ನೀನ್ ಇವತ್ತು ಮಾಡಿದ ಉಪಕಾರಕ್ಕೆ ನಾವು ನಿನಗೆ ಎಷ್ಟು ಸೇವೆ ಮಾಡಿದ್ರೂ ಸಾಲದು. ಬನ್ನಿ, ಕೂತ್ಕೊಳ್ಳಿಮ್ಮ. ಸೌಮ್ಯ, ನಡಿಯಮ್ಮ, ಈಗಲೇ ಹೊತ್ತಾಗೋಯ್ತು. ನಿಮ್ಮ ಮನೆಯಲ್ಲಿ
ನಿಲ್ಸಪ್ಪ. ಬಾಪ. ಬಾಪ. ಏಯ್, ಏ ಈರಾ, ಸುಮ್ಮನೆ ಇರು. ಸ್ಟಾಪ್. ಯಾರೊಳಗೆ? ಬಾಗಲ್ ತೆಗೀರಿ. ಹೋಗಪ್ಪ, ಬಚ್ಚಿಟ್ಕೊಂಡ್ಬಿಡು. ಬಾಗಲ್ ತೆಗೀರಿ. ಇಷ್ಟೊತ್ನಲ್ಲಿ ಲೈಟ್ ಹಾಕೊಂಡು ಏನ್ ಮಾಡ್ತಾ ಇದ್ದೀರಿ? ನಾವ್ ಈಗ ತಾನೇ ಆಸ್ಪತ್ರೆಯಿಂದ ಬಂದ. ನಾ ಯಾಕೆ ಬಗಳ್ತಾ ಇದ್ದೆ? ಅದ್ ಯಾವಾಗ್ಲೂ ಹೀಗೆ ಬೊಗಳ್ತಾ ಇರುತ್ತೆ. ಒಬ್ಬ ಅಪರಾಧಿ ಲಾಕಪ್ ಇಂದ ತಪ್ಪಿಸ್ಕೊಂಡಿದ್ದಾನೆ, ಚೆಕ್ ಮಾಡ್ಬೇಕು. ನಾವನ್ನ ಎಲ್ಲಾ ಕಡೆ ಹುಡುಕ್ತಾ ಇದೀವಿ. ಈ ಕಡೆ ಏನಾದ್ರು ಬಂದ? ಇಲ್ಲಪ್ಪ, ಯಾರು ಬಂದಿಲ್ಲ. ನೋಡಿಮ್ಮ, ಯಾರಾದ್ರೂ ಅಪರಿಚಿತರು ಅನುಮಾನ ಬರೋ ಹೋಗಿ ಈ ಕಡೆ ಓಡಾಡ್ಕೊಂಡಿದ್ರೆ ನೀವು ತಕ್ಷಣ ವಿಷಯನ ಪೊಲೀಸ್ ಸ್ಟೇಷನ್ ತಿಳಿಸ್ಬೇಕು, ಗೊತ್ತಾಯ್ತಾ? ಸರಿಯಪ್ಪ. ಹುಷಾರ. ನಡೀರಿ. ಅಮ್ಮ ಹೊಟ್ಟೋದ್ರ? ಎಲ್ಲ ಹೋಗ್ಬಿಟ್ರು ಬಾಪ. ವಿಶೇಷ ಪ್ರಕಟಣೆ. ದೇಶದ್ರೋಹದ ಆಪಾದನೆ ಮೇಲೆ ಬಂಧಿಸಲ್ಪಟ್ಟಿದ್ದ ಅಪರಾಧಿ ರಾಜಶೇಖರ್ ಜೈಲಿನಿಂದ ತಪ್ಪಿಸಿಕೊಂಡಿದ್ದಾನೆ. ಈತನ ಬಗ್ಗೆ ಸುಳಿವು ನೀಡಿದವರಿಗೆ ಸರ್ಕಾರದಿಂದ 25,000 ರೂಪಾಯಿ ಬಹುಮಾನ ಘೋಷಿಸಲಾಗಿದೆ. ಕೊಟ್ರೆ 25,000 ರೂಪಾಯಿ. ಅಮ್ಮ, 25,000 ರೂಪಾಯಿ ಸಿಕ್ಕಿದ್ರೆ ಏನ್ ಮಾಡ್ತೀರಾ? ನನ್ ಮೊಮ್ಮಗಳ ಮದುವೆ ಅಂದ್ರೆ ನಾನು ಹಿಡ್ಕೊಡಕ್ ತೀರ್ಮಾನ ಮಾಡ್ಬಿಟ್ರಿ? ಅಯ್ಯೋ ಇಲ್ಲಪ್ಪ, ಹಾಗ್ ಮಾಡಿದ್ರೆ ದೇವ್ರು ಮೆಚ್ಕೋತಾನ? ನೀನ್ ನೋಡಿದ್ರೆ ಒಳ್ಳೆವನಾಗ್ ಕಾಣ್ತೀಯ ಅಂತ ದೊಡ್ಡ ತಪ್ಪು ನೀನೇನ್ ಮಾಡ್ದೆ? ಸತ್ಯವಾಗಿ ನಡ್ಕೊಂಡಿದ್ದೆ. ನಾನು ಮಾಡಿದ ದೊಡ್ಡ ತಪ್ಪು. ಆದ್ರೆ ನನ್ನ ಹೆಂಡತಿ, ನನ್ನ ಮಗಳು ಇಬ್ಬರನ್ನು ಕಳ್ಕೊಂಡೆ. ದೇಶದ್ರೋಹಿಯನ್ನು ಕೆಟ್ಟ ಹೆಸರು ತಗೊಂಡೆ. ಅಮ್ಮ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾನೊಬ್ಬ ಸಿನ್ಸಿಯರ್ ಆಫೀಸರ್ ಆಗಿದ್ದೆ. ಪಾತ್ರೆ ಎಲ್ಲ ಈಚೆ ಬಂದಾಯ್ತು, ಖಾಲಿ ಮಾಡ್ತಾನಂತೆ. ದುಡ್ಡು ಕೊಡು. ತಗೋ, ಈಗ ಒಂದು 500 ರೂಪಾಯಿ ಇಟ್ಕೋ, ನಿಂದು ಆಮೇಲೆ ನೋಡೋಣ. ಪಾತ್ರೆ ಎಲ್ಲ ಹೊರಗೆ ಬಂದ್ಮೇಲೆ ಈಡಲಾಗ ಎಂತ ಯಾ ದುಡ್ಡನ್ನ ಆಗೋದಿಲ್ಲ. ಎಲ್ಲ ನನಗೆ ಹೇಳ್ಬೇಡ. ಸ್ವಾಮಿ ಸ್ವಾಮಿ, ನಾವು 15 ವರ್ಷದಿಂದ ಈ ಮನೆಗೆ ವಾಸ ಮಾಡ್ತೀವಿ ಸ್ವಾಮಿ. ಸಾಮಾನೆಲ್ಲ ಹಚ್ಚಿಸ್ಬಿಟ್ಟವ್ರೆ, ಮನೇನು ಖಾಲಿ ಮಾಡಿಸ್ತವ್ರೆ. ನೀವೇ ಕಾಪಾಡ್ಬೇಕು ಸ್ವಾಮಿ. ತಿಂಗಳು ಸರಿಯಾಗಿ ಬಾಡಿಗೆನು ಕೊಡ್ತಾ ಇದ್ದೀವಿ ಸ್ವಾಮಿ. ಯಾಕೋ? ಏನ್ ಮಾಡ್ಬೇಕೀಗ? ಆಹಾ, ಈ ಮನೆ ಓನರ್ ಯಾರು? ಮನೆ ಓನರ್ ನಾನೇ. ಏನ್ ಮಾಡ್ತೀಯಾ? ಏನಂದೆ? ಏನು ಮಾಡ್ತೀಯ? ನನ್ನ ಮಗನೇ. ಏಯ್, ಬಾಡಿಗೆ ವಸೂಲಿ ಮಾಡೋಕ್ಕೋಸ್ಕರ ರೌಡಿಗಳನ್ನ ಬಿಟ್ಟು ಗಲಾಟೆ ಮಾಡೋದು ಇನ್ನೊಂದ್ಸಲ ನನಗೆ ಗೊತ್ತಾದ್ರೆ ಚರ್ಮ ಸುಲ್ದಾಕ್ಬಿಡ್ತೀನಿ. 2 ದಿನ ಒಳಗಿರೋ, ಬುದ್ಧಿ ಬರುತ್ತೆ. ರೂಲ್ಸ್ ಪ್ರಕಾರ ಕೇಳಬಾರ್ದು, ಆದ್ರೂ ಕೇಳ್ತಾ ಇದ್ದೀನಿ. ಏನಯ್ಯ ನಿಂದು?
ಒಂದ್ 3 ದಿನ ರಜಾ ಬೇಕಾಗಿತ್ತು ಸರ್. ಮಾತೆತ್ತಿದ್ರೆ ರಜಾ ರಜಾ ರಜಾ. ಹೋದ್ ಕೆಲ್ಸ ಏನಾಯ್ತು? ಅದು ಬಿಡಿ ಸರ್, ನೋಡ್ಕೊಂಡ್ ಬಂದೆ. ಬೀದಿನಲ್ಲಿ ನೀರಿಗೋಸ್ಕರ ಜಗಳ ಮಾಡೋದು ತಪ್ಪು. ಇನ್ನೊಂದ್ಸಲ ಮಾಡಿದ್ರೆ ಒದ್ದು ರೂಲ್ಸ್ ಪ್ರಕಾರ ಒಳಗಾಕ್ಬಿಡ್ತೀನಿ ಅಂದ್ಬಿಟ್ಟು ವಾರಂಟ್ ಮಾಡ್ಬಿಟ್ಟು ಬಂದಿವ್ನಿ ಸಾರ್. ರಜಾ ಯಾಕಯ್ಯ ರಜಾ? ಅದೇ ಆಷಾಢ ಹೋಗಿ ಶ್ರಾವಣ ಬಂತಲ್ಲ ಸರ್, ನನ್ನ ಹೆಂಡತಿ ತವ್ರ ಮನೆಗೆ ಹೋಗೋಳೆ. ರೂಲ್ಸ್ ಪ್ರಕಾರ ನಾನೇ ಹೋಗಿ ಕರ್ಕೊಂಡ್ ಬರ್ಬೇಕು. ಅದಕ್ಕೆ 3 ದಿನ ರಜಾ ಬೇಕಾ? ಒಂದಿನ ಹೋಗಕ್ಕೆ, ಒಂದಿನ ಬರಕ್ಕೆ, ಇನ್ನೊಂದಿನ ನನ್ನ ಹೆಂಡತಿ ರೂಲ್ಸ್ ಪ್ರಕಾರ ಅಲ್ಲೇ ಇರಕ್ಕೆ. ಅವೆಲ್ಲ ಆಗಲ್ಲ. 1 ದಿನ ರಜಾ ಕೊಡ್ತೀನಿ, ಹೋಗ್ ಕರ್ಕೊಂಬ. ಏಯ್, ಹೋಗ್ ಕರ್ಕೊಂಬ ಅಂದ ತಕ್ಷಣ ಹೊಟ್ಟೋಗದ? ರೂಲ್ಸ್ ಪ್ರಕಾರ ಡ್ಯೂಟಿ ಮುಗಿಸ್ಬಿಟ್ಟು ಆಮೇಲೆ ಹೋಗು. ನೀವು ಬಿಡಿ ಸರ್, ಏನೇ ಮಾತಾಡಿದ್ರು ರೂಲ್ಸ್ ಪ್ರಕಾರನೇ ಮಾತಾಡ್ತೀರಿ. ಭಾವಗೀತಾ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಗಳಿಸಿದ ಕುಮಾರಿ ಆಶಾರವರಿಗೆ ಮುಖ್ಯ ಅತಿಥಿಗಳಾದ ಸನ್ಮಾನ್ಯ ಶ್ರೀ DIG ವಿಶ್ವನಾಥ್ ರವರು ಬಹುಮಾನ ವಿತರಣೆ ಮಾಡಬೇಕೆಂದು ಪ್ರಾರ್ಥಿಸುತ್ತೇನೆ.
ಕುಮಾರಿ ಆಶಾರವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಈಗ ಕುಮಾರಿ ಆಶಾ ಹಾಡಿದ ಭಾವಗೀತೆ ಕೇಳಿ ನನ್ನ ಹೃದಯ ತುಂಬಿ ಬಂತು. ಈ ಹಾಡಿನಲ್ಲಿ ಎಂಥ ವಿಶಾಲ ಭಾವನೆ, ರಾಷ್ಟ್ರಪ್ರೇಮ ತುಂಬಿದೆ ಅಂದ್ರೆ ಇಂಥ ಹಾಡು ಹೇಳಿ ನಮ್ಮೆಲ್ಲರ ಮನಸ್ಸನ್ನು ತುಂಬಿದ ಈ ಹುಡುಗಿಯನ್ನು ಹೆತ್ತಂತ ತಂದೆ ತಾಯಿಗಳು ಧನ್ಯರು. ಇಂಥ ಉತ್ತಮ ಮಟ್ಟದ ಗುಣ, ಶೀಲ, ಸಂಸ್ಕಾರಗಳನ್ನು ಹೊಂದಿದ ಈ ಹೆಣ್ಣು ಮಗಳ ಹಾಗೆ ನಮ್ಮ ದೇಶದ ಪ್ರತಿಯೊಂದು ಕುಟುಂಬದಲ್ಲಿ ಇಂಥ ಹೆಣ್ಣು ಮಕ್ಕಳು ಇದ್ದರೆ ನಮ್ಮ ದೇಶ ನಿಜವಾಗ್ಲೂ ನಂದನ ವನವಾಗುತ್ತೆ. ಭಾವಪೂರ್ಣವಾಗಿ ಹಾಡಿ ನಮ್ಮೆಲ್ಲರನ್ನು ಸಂತೋಷಪಡಿಸಿದ ಕುಮಾರಿ ಆಶಾಳಿಗೆ ದೇವರು ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ನನ್ನ ಈ ಮಾತುಗಳನ್ನ ಮುಗಿಸ್ತೇನೆ. ಇವತ್ತಾದ್ರೂ ಬೇಗ ಬರ್ಬಾರ್ದಾಗಿತ್ತಾ? ನಾವಿಬ್ರು ಕಾಲೇಜ್ ಫಂಕ್ಷನ್ಗೆ ಬರ್ಲಿಲ್ಲ ಅಂತ ಆಶಾ ಎಷ್ಟು ಬೇಜಾರ್ ಮಾಡ್ಕೊಂಡಿರ್ತಾಳೋ ಏನೋ. ಏನೇ ಮಾಡಕ್ಕಾಗತ್ತೆ, ಇವತ್ತೊಂದು ಇಂಪಾರ್ಟೆಂಟ್ ಕೇಸ್ ಸಿಕ್ಕಾಕೊಂಡ್ಬಿಡ್ತು. ಆಗ್ಲಿಲ್ಲ. ಹೆಂಡತಿ ಮಕ್ಕಳು ಅನ್ನೋ ಕೇಸ್ ಬಿಟ್ರೆ ಇನ್ನೆಲ್ಲ ಇಂಪಾರ್ಟೆಂಟ್. ಬನ್ನಿ ಊಟ ಮಾಡಿ. ಇನ್ನೇನು ಆಶಾನ ಬಂದ್ಬಿಡ್ತಾಳೆ, ಒಟ್ಟಿಗೆ ಊಟ ಮಾಡೋಣ. ಡ್ಯಾಡಿ, ಮಾಮಿ, ಬಮ್ಮ, ಫಂಕ್ಷನ್ ಎಲ್ಲ ಚೆನ್ನಾಗಿ ನಡೀತಾ? ಹೋಗ್ ಡ್ಯಾಡಿ, ನಾನ್ ನಿನ್ ಜೊತೆ ಮಾತಾಡೋದಿಲ್ಲ. ಯಾಕಮ್ಮ, ನಿಮ್ ಫಂಕ್ಷನ್ ನಾನು ಬರ್ಲಿಲ್ಲ ಅಂತ ಕೋಪನಾ? ಓಕೆ, ಐ ಆಮ್ ಸಾರಿ, ಐ ಆಮ್ ರಿಯಲಿ ಸಾರಿ. ಸಾರಿ ಎಷ್ಟ್ ಸತಿ ಸಾರಿ? ಒಂದ್ ಸತಿನಾದ್ರೂ ನೀನ್ ನಮ್ ಕಾಲೇಜ್ ಫಂಕ್ಷನ್ ಅಟೆಂಡ್ ಮಾಡಿದ್ಯಾ? ಇವತ್ ನಮ್ ಕಾಲೇಜ್ ಫಂಕ್ಷನ್ ಎಷ್ಟ್ ಚೆನ್ನಾಗಿತ್ತು ಗೊತ್ತಾ? ನಿನ್ ಕೈಲಿರೋ ಕಪ್ ನೋಡಿದ್ರೆ ಗೊತ್ತಾಗತ್ತಲ್ಲಮ್ಮ. ಡ್ಯಾಡಿ, ಇವತ್ ನಿಮ್ DIGನೇ ನಮ್ ಚೀಫ್ ಗೆಸ್ಟ್. ನನ್ ಭಾವಗೀತೆ ಕೇಳೋರು ಎಷ್ಟು ಹೊಗಳಿದ್ರು ಗೊತ್ತಾ? ಭಾವಗೀತೆ ನಂಗೆ ಫಸ್ಟ್ ಪ್ರೈಸ್. ಎಷ್ಟೇ ಆಗ್ಲಿ ನನ್ ಮಗಳಲ್ವೇ? ಕರೆಕ್ಟ್ ಡ್ಯಾಡಿ. ಅಪ್ಪ ಮಗಳು ಇಬ್ರು ಸರಿಯಾಗಿದ್ದೀರಾ. ಪ್ರೈಸ್ ಬಂದ್ರೆ ಸಾಕು, ಹಿಕ್ಕಿ ಹೀರೆಕಾಯಿ ಆಗ್ಬಿಡ್ತೀರಾ. ಅನ್ನಪೂರ್ಣ, ನನ್ಗೊಂದು ಆಸೆ ಕಣೆ. ಏನು? ನಾನು ಒಂದು ಹಾಡು ಹೇಳ. ನೋಡಿದ್ರ ನನ್ನ ಹಾಡಿಗೆ ಎಷ್ಟೊಂದು ವ್ಯಾಲ್ಯೂ ಇದೆ. ಬಂದೆ ಕಣೆ, ಬಂದೆ. ನೋಡ್ದ ಬೆಂಗಳೂರು ಹೆಂಗದ? ಏನ್ ಚೆನ್ನಾಗದೆ. ಎಲ್ಲಕ್ಕಿದ್ದಾರೆ ದುಡ್ಡು ನಿಂತಿದ್ದಕ್ಕೆ. ಮತ್ತೆ ಸುಮ್ನೆ ಅಲ್ವಾ ಮಾಲಾಶ್ರೀ ಅಂದ್ರೆ ಒಳಗೆ ಸೇರಿದರೆ ಗೊಂಡು ಹುಡುಗಿಯಾಗೋ ಒಳಗಂಡು ಬಿಸಿಯಾಗಿ ಏನ ಇದೆಲ್ಲ? ಇವಳೆ ಅಲ್ವೇನ್ರಿ ಮಾಲಾಶ್ರೀ ಅಂದ್ರೆ? ಆ ನಂಜುಂಡಿ ಕಲ್ಲಿಡಿದಿಗೆ ಸಾರೆ ಹೊಡ್ಕೊಂಡು ಹಿಂಗಿಂಗ್ ವಾಲಾಡ್ತಿರ್ಲಲ್ಲ, ಅದಕ್ಕೇನೀಗ? ಆ ಪಿಕ್ಚರ್ ನೋಡೋ ನಡ್ರಿ. ನೋಡು, ಮನೆಗೆ ಹೋಗಿ ನಡಿಯ. ನಾನ್ ಬರೋಕಿಲ್ಲ, ಗಂಡ್ಸರು ಮನ್ಗೊಂಡ್ ಮನ್ಸ್ ಬದಲಾಯಿಸ್ಬಿಡ್ತಾರೆ. ನಾನು ಈಗಲೇ ನೋಡ್ಬೇಕು. ನೀನ್ ಪಿಕ್ಚರ್ ತಾನೇ ನೋಡ್ಬೇಕು. ಮನೆಗೆ ಹೋಗಿ ಬಟ್ಟೆ ಬದಲಾಯಿಸ್ಕೊಂಡು ಯೂನಿಫಾರ್ಮ್ ಹಾಕೊಂಡ್ ಬಂದ್ರೆ ಅವರೇ ಟಿಕೆಟ್ ಕೊಡ್ತಾರೆ. ಆಮೇಲೆ ನೀನೇ ಪೊಲೀಸ್ ಇಂಜಿನ್ ಗೊತ್ತಾಗುತ್ತೆ. ಬಾರೆ ಹೋಗಂಡ್ ಬಾರೆ. ಹಾಯ್ ಗೀತಾ. ಹಾಯ್. ಕಾಲೇಜ್ಗ? ಹೌದು. ಬನ್ನಿ, ಡ್ರಾಪ್ ಮಾಡ್ತೀನಿ. ಓಕೆ. ನೀವು? ಇಲ್ಲ ಪರವಾಗಿಲ್ಲ. ಪರವಾಗಿಲ್ಲ, ಬನ್ನಿ. ಕಾರ್ ಅಂತಾನೆ ಹೋಗೋದು. ಬೇಡ. ಬಾರೆ, ಪರವಾಗಿಲ್ಲ, ನಾನಿದ್ದೀನಲ್ಲ. ಬಾ, ಪ್ಲೀಸ್ ಕಮ್. ನಾನು ಆಶನ್ ತುಂಬಾ ಲೈಕ್ ಮಾಡ್ತಾ ಇದ್ದೀನಿ. ನೀವು ಸ್ವಲ್ಪ ಹೇಳು. ಓಕೆ ಶಶಿ, ನಾನು ಹೇಳ್ತೀನಿ. ಪ್ಲೀಸ್. ಅಯ್ಯೋ, ಮೋಹನ್, ಪ್ಲೀಸ್ ಬಿಟ್ಬಿಡು ಅವನ್ನ, ಬಿಟ್ಬಿಡು. ಶಶಿ, ಅಟ್ಲೀಸ್ಟ್ ಯು ಸ್ಟಾಪ್ ಇಟ್. ಹೇಯ್ ಗೀತು, ನಾನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ಇನ್ನೊಂದ್ಸಲ ಅವಳ ತಂಟೆಗೆ ನಾನು ಬಂದ್ರೆ ಕಾಲ್ ಮುರಿದು ಬಿಡ್ತೀನಿ. ಏನು? ನಾನು ಗೀತಾ ಪ್ರೀತಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನ? ವಾಟ್ ನಾನ್ಸೆನ್ಸ್ ಯು ಆರ್ ಟಾಕಿಂಗ್? ಅಯ್ಯೋ ಮೋಹನ್, ನೀನ್ ಮಿಸ್ಟೇಕ್ ಮಾಡ್ಕೊತಾ ಇದೀಯಾ. ಹೋಗ್ಲಿ, ನನ್ ಮೇಲೆ ನಿನಗೆ ನಂಬಿಕೆ ಇಲ್ವಾ? ಶಶಿ ಆಶಾನ ಪ್ರೀತಿಸ್ತಿದ್ದಾನೆ. ಆ ವಿಷಯ ಅವನ್ ನನ್ನ ಹತ್ರ ಹೇಳ್ತಾ ಇದ್ದ. ಮೊದ್ಲು ಶಶಿನ್ ಸಾರಿ ಕೇಳು. ಸಾರಿ ಶಶಿ, ಇಟ್ಸ್ ಓಕೆ.
ಸಂಗಾತಿ ನಿನ್ನ ಕಂಡೆ ಮನಸಾರೆ ಸೋತು ನಿಂತೆ ನಿನ್ನಾಸೆ ಮೀಟಿದಂತೆ ಒಲವನ್ನೇ ಗೆದ್ದುಕೊಂಡೆ ನನ್ನಂತೆ ಆಣೆ ಇಟ್ಟು ಪ್ರೀತಿ ಕೊಟ್ಟ ಪ್ರೇಮಿ ಯಾರೇ ಜೀವ ನಿನ್ನಲ್ಲೇ ಮೋಹ ನಿನ್ನಲ್ಲೇ ಸಂಗಾತಿ ನಿನ್ನ ಕಂಡೆ ಮನಸಾರೆ ಸೋತು ನಿಂತೆ ನಿನ್ನಾಸೆ ಮೀಟಿದಂತೆ ಒಲವನ್ನೇ ಗೆದ್ದುಕೊಂಡೆ ನನ್ನಲ್ಲಿ ಪ್ರೀತಿಗೆಂದು ಸೋಲೆ ಇಲ್ಲ ಕೇಳೋ ನನ್ನಾಣೆ ಜೀವ ನಿನ್ನಲ್ಲೇ ಮೋಹ ನಿನ್ನಲ್ಲೇ ನಿನ್ನ ಕುಡಿ ನೋಟ ಮಿಂಚಾಗಿ ಸೆಳೆದು ಎದೆಯ ವೇಗ ತುಂಬಿ ತಾಪದಿಂದ ಕಾಡುತ್ತಿದೆ ಪ್ರತಿಯಂಚು ನೂರಾಸೆ ತೆರೆದು ಹೃದಯ ಹೂವಾಗಿ ತುಂಬಿಗಾಗಿ ಕಾದು ಬೇಯುತ್ತಿದೆ ಮಧುರ ನಗೆಯ ಮಕರಂದವಿರಲು ತೆರೆದ ಕನಸು ಜೊತೆ ಬೇಡುತ್ತಿರಲು ಮನಸ್ಸು ಹೀಗೇಕೆ ಹಕ್ಕಿಯಂತೆ ಮೇಲೆ ಹಾರಿದೆ ಭಾವ ತುಳುಕಾಡಿದೆ ದಾಹ ಸುಳಿದಾಡಿದೆ ಸಂಗಾತಿ ನಿನ್ನ ಕಂಡೆ ಮನಸಾರಿ ಸೋತು ನಿಂತೆ ನಿನ್ನಾಸೆ ಮೀಟಿದಂತೆ ಒಲವನ್ನೇ ಗೆದ್ದುಕೊಂಡೆ ನನ್ನಲ್ಲಿ ಪ್ರೀತಿಗೆಂದು ಸೋಲೆ ಇಲ್ಲ ಕೇಳೋ ನನ್ನಾಣೆ ಜೀವ ನಿನ್ನಲ್ಲೇ ಮೋಹ ನಿನ್ನಲ್ಲೇ ನಿನ್ನ ಸವಿಜೇನು ಹೂ ಕೆನ್ನೆ ತರಲು ಮಣಿದೆ ನಾನಿಂದು ಪ್ರೀತಿಗಾಗಿ ಲೋಕ ನೂಕುವೆನು ಹಗಲು ಇರುಳು ನೆನಪಾಗಿ ಬರುವೆ ದಿನವು ಕ್ಷಣವು ಹೊಸ ತಾಪ ತರುವೆ ಜಗಕ್ಕೆ ನಾವಿಂದು ಜೋಡಿಯಾಗಿ ಪ್ರೀತಿ ಸಾರುವ ಹಾಡಿ ಕುಣಿದಾಡುವ ಕೂಡಿ ನಲಿದಾಡುವ ಸಂಗಾತಿ ನಿನ್ನ ಕಂಡೆ ಮನಸಾರೆ ಸೋದು ನಿಂತೆ ನಿನ್ನಾಸೆ ಮೀಟಿದಂತೆ ಒಲವನ್ನೇ ಗೆದ್ದುಕೊಂಡೆ ನನ್ನಂತೆ ಆಣೆ ಇಟ್ಟು ಪ್ರೀತಿ ಕೊಟ್ಟ ಪ್ರೇಮಿ ಯಾರೇ ಕಾಲೇಜ್ ಬಿಟ್ಟಿದ್ದೆ ಯಾವಾಗ 2 ಗಂಟೆಗೆ ಇಷ್ಟೊತ್ತೇನ್ ಮಾಡ್ತಿದ್ದೆ? ನನ್ನ ಫ್ರೆಂಡ್ ಹತ್ರ ಮಾತಾಡ್ಕೊಂಬರೋದು ಲೇಟ್ ಆಯ್ತು ಬಾಯ್ ಫ್ರೆಂಡಾ ಗರ್ಲ್ ಫ್ರೆಂಡಾ? ಬಾಯ್ ಫ್ರೆಂಡ್ ಬರೀ ಬಾಯ್ ಫ್ರೆಂಡಾ ಅಥವಾ ನಾವಿಬ್ರು ಮನ್ಸಾರ ಪ್ರೀತಿಸ್ತಾ ಇದ್ವಿ ಡ್ಯಾಡಿ. ಪ್ರೀತಿಸ್ತಿದ್ಯಾ? ಯಾರ ಹುಡುಗಿ? ನಮ್ ಕಾಲೇಜಲ್ಲಿ ಓದ್ತಾ ಇದ್ದಾಳೆ, ಏನ್ ಹೆಸರು? ಆಶಾ ಅಂತ. ಶಶಿ ಅಂತ. ಅವ್ರ ತಂದೆ DIG ಡ್ಯಾಡಿ. ಏನು DIG-ನ? ಹೌದು ಡ್ಯಾಡಿ, ಅವಳು ಇನ್ಸ್ಪೆಕ್ಟರ್ ರಾಜಶೇಖರ್ ಅವ್ರ ಮಗಳು. ವೆರಿ ಗುಡ್. ಇಬ್ರು ಸೇರಿ ಪೊಲೀಸ್ ಸಂಬಂಧನೇ ಮಾಡ್ತಾ ಇದ್ದೀರಾ. ಒಳ್ಳೆ ಸಂಬಂಧನೇ. ಈಗ್ಲೇ ನಿಶ್ಚಿತಾರ್ಥ ಮುಗಿಸಿ ಮದುವೆಗೆ ಏರ್ಪಾಟ್ ಮಾಡೋಣ. ಏನಂತ್ಯ? ಏನು ಬೇಡ ಕಣೆ, ನನ್ಗೆ ಟೈಮ್ ಆಯ್ತು. ಓಹ್ ಸರ್, ನೀವು ನಾನೀಗ ಪೊಲೀಸ್ ಡ್ಯೂಟಿ ಮೇಲೆ ಬಂದಿಲ್ಲ ಮಿಸ್ಟರ್ ರಾಜಶೇಖರ್. ನಿಮ್ ಜೊತೆ ಸಂಬಂಧ ಬೆಳೆಸೋದಕ್ಕೆ ಬಂದಿದ್ದೀವಿ. ಓಹ್ ಪ್ಲೀಸ್ ಇರೋಣ ಸರ್, ಪ್ಲೀಸ್. ಥ್ಯಾಂಕ್ ಯು. ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ನಿಮ್ ಮಗಳನ್ನ ನಮ್ಮನೆ ತುಂಬಿಸ್ಕೋಬೇಕು ಅಂತ ನಮ್ಮ ಆಸೆ. ಇದಕ್ಕಿಂತ ಸಂತೋಷ ಸುದ್ದಿ ಬೇರೆ ಯಾವ್ದಿದೆ? ಏನಮ್ಮ ಆಶಾ, ಒಪ್ಗೆ ತಾನೆ? ನೀವ್ ಹೇಗ್ ಹೇಳಿದ್ರೆ ಹಾಗೆ. ಅವ್ರ ಮರ ಸುತ್ತಿ ಹಾಡ್ ಹೇಳಿದ್ದಾಯ್ತು. ಈಗ ನಾವ್ ಬೇಡ ಅಂದ್ರು ಅವರೇ ಮದುವೆ ಮಾಡ್ಕೊಂಡ್ಬಿಡ್ತಾರೆ.
ಏ ತುಟಿ, ನಿನ್ನ ಪಡಿಬೇಕಾದ್ರೆ ನಾನು ಎಷ್ಟೆಲ್ಲ ಹೊಡೆದಾಡ್ಬೇಕಾಯ್ತು ಗೊತ್ತಾ? ನನ್ನಂತ ಹುಡುಗಿ ಸಿಗ್ಬೇಕು ಅಂದ್ರೆ ಹೊಡೆದಾಡ್ಲೇಬೇಕು. ಇದಕ್ಕೆಲ್ಲ ಏನ್ ಕಮ್ಮಿ ಇಲ್ಲ. ಈ ವರ್ಷ ಜನವರಿಯಿಂದ ಮಾರ್ಚ್ ತಿಂಗಳವರೆಗೆ ಅಂದ್ರೆ ಈ 3 ತಿಂಗಳಲ್ಲಿ 4 ಆನೆಗಳನ್ನ ಕೊಂದವನೆ, 16 ಲಕ್ಷ ರೂಪಾಯಿ ಶ್ರೀಗಂಧದ ಮರನ ಕಳ್ಸಾಗಾಣಿಕೆ ಮಾಡವನೆ. ಈ ಸೂರಪ್ನ ಹಾವಳಿಯಿಂದ ಇಡೀ ಅರಣ್ಯನೇ ನಾಶವಾಗ್ತಾ ಐತೆ ಅಂತ ವಿರೋಧ ಪಕ್ಷದವರು ಅಸೆಂಬ್ಲಿಲಿ ಕೂಗಾಡ್ತಾವ್ರೆ. ನೀವು ಅವನ ಹಿಡಿಯಕ್ಕೆ ಏನ್ ಕ್ರಮ ತಗೊಂಡಿದ್ರಿ? ಬಂಡೀಪುರ ಅರಣ್ಯದ ಕಡೆ ಸರಿಯಾದ ಬಂದೋಬಸ್ತ್ ಮಾಡಿದೀವಿ ಸರ್. ಆ ಕಡೆ ಕೊಳ್ಳೇಗಾಲದ ಫಾರೆಸ್ಟ್ಗೂ ಪೊಲೀಸ್ ಕಳ್ಸಿದೀವಿ. ಆ ಸೂರಪ್ಪ ಕಾಡ್ನಲ್ಲಿ ಯಾವ ಕಡೆ ಇದ್ದಾನೆ ಅಂತ ನಮಗಿನ್ನೂ ಸರಿಯಾದ ಮೆಸೇಜ್ ಸಿಕ್ಕಿಲ್ಲ ಸರ್. ಹಿಂಗೆ ಹೇಳ್ತಾ ಕಾಲ ತಳ್ಳಿದ್ರೆ ಏನ್ರೇ ಪ್ರಯೋಜನ? ಇನ್ನೊಂದ್ ತಿಂಗಳು ಟೈಮ್ ಕೊಡ್ತೀನಿ, ಅಷ್ಟಲ್ಲ ಆ ಸೂರಪ್ಪನ ಹಿಡಿಲೇಬೇಕು. ಇಲ್ಲ ಅಂದ್ರೆ ಅವ್ನ ಕೇಸ್ ಸೆಂಟ್ರಲ್ ಹೋಯಿಸಿ ಮಿಲಿಟರಿ ಕರ್ಸ್ಬೇಕಾಯ್ತದೆ. ಬೇಡಿ ಸರ್, ಈ ಸರಿ ಹೇಗಾದ್ರೂ ಮಾಡಿ ಆ ಸೂರಪ್ಪನ ಹಿಡಿತೀವಿ. ಅದೇನ್ ಮಾಡ್ತೀರಾ ಮಾಡಿ. ಇದು ನಮ್ ಪೊಲೀಸ್ ಇಲಾಖೆಗೆ ಪ್ರೆಸ್ಟೀಜ್ ಕ್ವೆಶ್ಚನ್. ಇನ್ನೊಂದ್ ತಿಂಗಳೊಳಗೆ ಸೂರಪ್ಪನ್ನ ಹಿಡಿಲೇಬೇಕು ಅಂತ ಹೋಮ್ ಮಿನಿಸ್ಟರ್ ಆರ್ಡರ್ ಆಗಿದೆ. ಇಲ್ದೆ ಹೋದ್ರೆ ಆರ್ಮಿನ ಕರೆಸ್ಬೇಕು ಅಂತ ಹೇಳಿದ್ದಾರೆ. ಹಾಗೇನಾದ್ರೂ ಆದ್ರೆ ನಮ್ ಡಿಪಾರ್ಟ್ಮೆಂಟ್ಗೆ ತುಂಬಾ ಅವಮಾನ ಆಗತ್ತೆ. ಈ ಚಾಲೆಂಜ್ ನ ನಾವೆಲ್ಲರೂ ತಗೊಂಡು ಆ ಸೂರಪ್ಪನ ಹಿಡಿಲೇಬೇಕು. ಸರ್, ಇಷ್ಟು ಸಣ್ಣ ವಿಷಯಕ್ಕೆ ಯಾಕೆ ಸರ್ ಟೆನ್ಷನ್ ತಗೋತೀರಾ? ಈ ಚಾಲೆಂಜ್ ನನಗ್ ಬಿಡಿ. ಆ ಸೂರಪ್ಪನ ಹಿಡಿಯೋದು ಅಷ್ಟು ಸುಲಭ ಅಲ್ಲ ಮಿಸ್ಟರ್ ರಾಜಶೇಖರ್. ಅವನು ಮಹಾ ಕ್ರೂರಿ. ಎಂತ ಕ್ರೂರ ಮೃಗವಾದ್ರೂ ಬುದ್ಧಿವಂತಿಗೆ ಅಂತ ಬಗಸ್ಬೋದು ಸರ್. ನನ್ನ ಮೇಲೆ ಭರವಸೆ ಇಟ್ಟು ಈ ಕೇಸ್ ನನಗೆ ವಹಿಸ್ಕೊಡಿ. ಐ ವಿಲ್ ಡೂ ಮೈ ಬೆಸ್ಟ್. ವೆರಿ ಗುಡ್ ಮಿಸ್ಟರ್ ರಾಜಶೇಖರ್. ಐ ವಿಶ್ ಯು ಆಲ್ ದ ಬೆಸ್ಟ್. ಮಿಸ್ಟರ್ ರಾಜಶೇಖರ್, ಸೂರಪ್ಪನ ಹಿಡಿಯೋದಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ ಏನ್ ಸಹಕಾರ ಬೇಕೋ ಅದನ್ನ ಕೊಡ್ತೀವಿ. ತಗೊಳ್ಳಿ, ಸೂರಪ್ಪನ ಕೇಸ್ ಹಿಸ್ಟ್ರಿ ಫೈಲ್. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್. ಏನಪ್ಪ ಇಲ್ಲಿ ಸೂರಪ್ಪ ಅಂತ ಅವನಲ್ಲ, ಅವ್ನ ವಿಚಾರ ನನಗೆ ಗೊತ್ತಾ? ಮೈಸೂರ್ಗ ನೋಡಿ ಸ್ವಾಮಿ, ಇದೇ ದಾರಿಲಿ ನೇರವಾಗಿ ಹೋಗಿ ಆ ತೆಂಗಿ ಮರ ಕಾಣ್ತಾವಲ್ಲ, ಅಲ್ಲಿ ಎಡಕ್ ತಿರ್ಕೊಳ್ಳಿ, ಸೀದಾ ಮೈಸೂರ್ಗೆ ಹೋಯ್ತದೆ. ಎಲ್ಲ ಇವನ ಸೂರಪ್ಪನ ಅಡ್ರೆಸ್ ಕೇಳಿದ್ರೆ 3 ಅಡ್ರೆಸ್ ಹೇಳ್ತಾವನಲ್ಲ ಇವನು. ಕ್ಯೂಡ್ನ ದೂರನಾ? ದೂರ ಏನಿಲ್ಲ, ನಡ್ಕೊಂಡು ಹೋದ್ರೆ 2 ಮೈಲೆ, ಬಸ್ಗೆ ಹೋದ್ರೆ 2 ಗಂಟೆ. ಯಾವ ಇಲ್ಲಿ ಸೂರಪ್ಪ ಅಂತ ಅವನಲ್ಲ, ಅವನೆಲ್ಲವನೇ ಗೊತ್ತೇನಯ್ಯ? ಗೊತ್ತಿಲ್ಲ ಏನ್ ಸ್ವಾಮಿ, ಇಡೀ ದೇಶಕ್ಕೆ ಗೊತ್ತು. ಎಲ್ಲವನಯ್ಯ? ಅದೇ ದನಕರ ಎಮ್ಮೆ ವ್ಯಾಪಾರ ಮಾಡ್ತಾರಲ್ಲ ಅವನ್ ತಾನೇ. ದನಕರ ಮಾರೋನಲ್ಲ ಕಣಯ್ಯ, ಕಾಡ್ನಲ್ಲಿ ಆನೆ ಕೆಳದಂತ ಮಾರೋನು. ಹಂಗ ಅವನ್ ದನಕರ ಎಮ್ಮೆ ವ್ಯಾಪಾರ ಎಲ್ಲ ಬಿಟ್ಬಿಟ್ಟು ಈಗ ಆನೆ ವ್ಯಾಪಾರ ನಿಂತವ್ರ. ಅವನು ಊಟ ತರ್ಲೆ ಕಣಪ್ಪು, ಅವ್ನ್ ನಂಬೇಡಿ. ಯಾವ ಬೆಳಗ್ಗೆ ಯಾರ ಮಕ್ಕ ನೋಡೋದು ನಂದೆ ಅಲ್ವಾ? ಅದಕ್ಕೆ ಮತ್ತೆ ಅಲ್ಲಿ ನೋಡಿದ್ರೆ ಅವನು, ಇಲ್ಲಿ ನೋಡಿದ್ರೆ ಇಂತರ ಸಿಕ್ಕಿರೋದು. ಇವ್ರಿಬ್ರು ಅಡ್ರೆಸ್ ತೆಗೆದು ಮಡಿಕೋ, ಬೇಜಾರಾದಾಗ ಬಂದು ಮಾತಾಡ್ತಾ ಕುಂತಿರ್ಬೋದು. ಬಾರಾಯೋ, ಒಳ್ಳೆ ಸೂರಪ್ಪನ ಕಥೆ ಆಯ್ತು ನಮ್ಗ. ಈ ಏರಿಯಾನ? ಹೌದು ಸರ್, ಇದು ತಮಿಳುನಾಡು ಬಾರ್ಡರ್ ಸರ್. ಈ ಕಡೆ ಕೊಳ್ಳೇಗಾಲದ ಮಾರ್ಗವಾಗಿ ತಮಿಳುನಾಡಿಗೆ ಹೋಗುತ್ತೆ ಸರ್. ಆ ಕಡೆ ಅರಣಿ ಘಾಟ್ ಇದೆ ಸರ್. ಈ ಕಡೆ ತಿಕ್ಕೆಸ್ಟ್ ಫಾರೆಸ್ಟ್ ಇದೆ ಸರ್. ಸರ್, ಈ ಕಡೆನೆ ಶ್ರೀಗಂಧದ ಮರಗಳು ಜಾಸ್ತಿ ಕಳ್ತನ ಆಗ್ತಾ ಇರೋದು ಸರ್. ಸಾರು, ಸುತ್ತಮುತ್ತ ಇರೋ ಹಳ್ಳಿ ಪಳ್ಳಿಲಿ ಎಲ್ಲಿ ವಿಚಾರಿಸಿದ್ರು ಸೂರಪ್ಪನ ಬಗ್ಗೆ ಬಾಯ ಬಿಡಕ್ಕಿಲ್ಲ ಅಂತಾರೆ. ಸಾರ್, ಇಲ್ಲಿಗೆ 20 ಮೈಲ್ ದೂರದಲ್ಲಿ ರಾಮಾಪುರದ ಹತ್ರ ನೆನ್ನೆ ತಾನೇ ಆನೆ ಕೊಂದಿದ್ದಾರೆ ಅಂತ ಮೆಸೇಜ್ ಬಂದಿದೆ ಸಾರ್. ಹಾಗಾದ್ರೆ ಸೂರಪ್ಪನ್ ತಂಡ ಈಗ ಇಲ್ಲಿವರೆಗೂ ಬಂದಿದೆ ಅಂತ ಕಾಣುತ್ತೆ. ಸರ್, ನೀವು ಮಧ್ಯಾಹ್ನ ರೌಂಡ್ಸ್ಗೆ ಹೋದಾಗ ಈ ಪಾರ್ಸಲ್ ಯಾರು ತಂದ್ಕೊಟ್ರು ಸರ್? ಸಾರ್, ಬಾಂಬ್ ಗಿಮ್ ಏನಾದ್ರು? ಆಟಮ್ ಬಾಂಬ್ ತಗೋ, ಬಿಚ್ಚು. ನಿಮ್ಮಂತವ್ರ ಡಿಪಾರ್ಟ್ಮೆಂಟ್ ಇದ್ರೆ ನಿಮ್ಮಂತವ್ರಿಗೆ ಹೆಸರು ಬರುತ್ತೆ. ಇಲ್ಲ, ಇನ್ನೊಂದು ಬರುತ್ತೆ. ಸಾರ್, ಟೇಪ್ ರೆಕಾರ್ಡ್ರು ಒಳಗಡೆ ಏನಿರುತ್ತೋ ಏನೋ ಆನ್ ಮಾಡಬೇಡಿ ಸರ್. ಸುಮ್ಮನೆ ನನ್ಗೆ ಯಾರು ಕಳ್ಸಿದ್ರು? ಇನ್ಯಾರು? ನಾನೇ ಫಾರೆಸ್ಟ್ ಕಿಂಗ್ ಸೂರಪ್ಪ. ಫಾರೆಸ್ಟ್ ಕಿಂಗ್? ನನ್ನ ಮಗನೇ ನಿನ್ನ ಒದ್ದು ಒಳಗಾಕಿ ನೀನ್ ಸೊಂಟ ಮುರಿದ್ರೆ ನೀನು ಫಾರೆಸ್ಟ್ ಕಿಂಗೋ ಅಥವಾ ತುಕ್ಕಿಡಿದ್ರು ರಿಂಗೋ ಅಂತ ನಿನಗೆ ಗೊತ್ತಾಗುತ್ತೆ. ಅಂಥ ಗಂಡು ಇನ್ನು ಈ ಪ್ರಪಂಚದಲ್ಲಿ ಹುಟ್ಟಿಲ್ಲ. ಮೊನ್ನೆ ತಾನೇ ಮಗಳು ಮದುವೆ ಮಾಡಿದ್ಯಾ? ಮೊಮ್ಮಗು ನೋಡೋ ಆಸೆ ಇದ್ರೆ ನನ್ನ ರಾಜ್ಯದಿಂದ ಜೀವ ಸಹಿತ ಹೊರಟೋಗು. ಅಂಡರ್ಸ್ಟ್ಯಾಂಡ್?
ಅಷ್ಟೇನಾ? ಇನ್ನೇನಾದ್ರೂ ಇದೆಯಾ? ನಿನ್ನಂತ ಕುನ್ನಿ ಜಬರ್ದಸ್ತ್ಗೆಲ್ಲ ಹೆದರೋನಲ್ಲ ಈ ರಾಜಶೇಖರ್. ನಮಸ್ತೆ ಸಾಬ್. ಕ್ಯಾಶ್ ತಗೊಳ್ಳಿ ಸಾಬ್. ಶಬಾಸ್, ಸರಿಯಾದ ಸಮಯಕ್ಕೆ ತಂದ್ರಿ. ಎಷ್ಟಿದೆ? 15 lakhs. ನಿಮಗೆ ತಲುಪಬೇಕಾದ ಮಾಲು ದಾರಿಲಿ ಬರ್ತಾ ಇದೆ. ಇನ್ನು 5 ನಿಮಿಷದಲ್ಲಿ ಇಲ್ಲಿರುತ್ತೆ. ಸರಕು ಬಂತ? ಇಲ್ಲ ಬಾಸ್. ಇಲ್ಲ ಬಾಸ್, ಶೆಟ್ಟಳ್ಳಿ ಘಾಟಲ್ಲಿ ಬರ್ಬೇಕಾದ್ರೆ ಪೊಲೀಸರು ನಮ್ಮ ಮಾಲ್ನ ಅಟ್ಯಾಕ್ ಮಾಡ್ಬಿಟ್ರು ಬಾಸ್. 15 ಲಕ್ಷ ಮಾಲೋದ್ರೂ ಪರವಾಗಿಲ್ಲ. ಸದ್ಯ ನೀವು ಬಚಾವಾಗಿ ಬಂದ್ರಲ್ಲ, ಅಷ್ಟೇ ಸಾಕು. ಈ ಬಾಡಿಗಳನ್ನ ನಾಯಿ ನರಿಗಳಿಗೆ ಹಂಚಿಬಿಡಿ. ತಟ್ಟಿಕೆರೆ ಕಾಡಿನಲ್ಲಿ ರಿಸರ್ವ್ ಆಗಿಟ್ಟಿರೋ ಲಾಟ್ನಲ್ಲಿ 15 ಲಕ್ಷ ರೂಪಾಯಿ ಗಂಧದ ಮರಗಳನ್ನ ಬಿದನೂರು ಚೆಕ್ ಪೋಸ್ಟ್ ದಾಟಿಸಿ ಆಂಜನೇಯನ ದೇವಸ್ಥಾನದ ಹತ್ರ ಇವ್ರಿಗೆ ತಲುಪಿಸ್ಬಿಡಿ. ನೋಡಿ, ಇಲ್ಲಿ ಸರಕು ಮಿಸ್ ಆಯ್ತು, ಆದ್ರೆ ಸೂರಪ್ಪ ಕೊಟ್ಟ ಮಾತು ಯಾವತ್ತೂ ಮಿಸ್ ಆಗಲ್ಲ. ಚೆಕ್ ಪೋಸ್ಟ್ ದಾಟಿಸಿ ಸೇಫ್ಟಿ ಜಾಗದಲ್ಲಿ ನಿಮ್ಮ ಮಾಲನ್ನ ನಿಮಗೆ ತಲುಪಿಸ್ತಾರೆ. ಇವ್ರ ಜೊತೆ ಹೋಗಿ. ಓಕೆ? ಅಚ್ಚಾ ಸಾಬ್. ನೋಡಿ, ನೀವು ಸೇಫ್ಟಿ ಜಾಗ ತಲುಪೋವರೆಗೂ ಈ ಕ್ಯಾಶ್ ನಿಮ್ ಹತ್ರನೇ ಇರ್ಲಿ. ನಿಮ್ಮೇಲೆ ನಮಗೆ ನಂಬಿಕೆ ಇದೆ ಸಾಬ್. ನಿಮ್ಮ ಹತ್ರನೇ ಇರ್ಲಿ ಕ್ಯಾಶ್. ಮಾಲು ನಿಮ್ ಕೈ ತಲುಪಿದ ತಕ್ಷಣ ಹಣ ಇವ್ರ ಕೈ ಕೊಟ್ಬಿಡಿ. ದಟ್ ಈಸ್ ಸೂರಪ್ಪ. ಥ್ಯಾಂಕ್ ಯು ಸಾಬ್. ಬಾಯ್. ಸಿ ಯು ಸಾಬ್. ಸರ್ ಏನು? ರಾಜಶೇಖರ್ ಜೊತೆ 4 ಜನ ಇನ್ಸ್ಪೆಕ್ಟರ್ ಮಧ್ಯಾಹ್ನ 2 ಗಂಟೆಗೆ ಅನವಟ್ಟಿ ಫಾರೆಸ್ಟ್ ಕಡೆ ಸರ್ಚ್ ಮಾಡಕ್ ಬರ್ತಿದ್ದಾರೆ ಸರ್. ಹಲೋ ಬಾಬು, ಮಧ್ಯಾಹ್ನ 2 ಗಂಟೆಗೆ ಅನ್ವಟಿ ಫಾರೆಸ್ಟ್ ಕಡೆ ಸರ್ಚಿಂಗ್ ಇದೆ. ಬಂದವ್ರು ಯಾರು ವಾಪಸ್ ಹೋಗ್ಬಾರ್ದು, ತಿಳಿತಾ?
ಅಳ್ಬೇಡಮ್ಮ. ಡಾಕ್ಟ್ರೇ, ಧೈರ್ಯವಾಗಿರಿ, ಒಳ್ಳೇದಾಗತ್ತೆ. ಅಳ್ಬೇಡಮ್ಮ, ಅಳ್ಬೇಡ. ಸಮಾಧಾನ ಮಾಡ್ಕೊಳ್ಳಿ. ನೋಡಿ ಮಿಸ್ಟರ್ ಶಶಿ, ಅವ್ರಿಗೆ ಬ್ಲಡ್ ಕೊಡ್ಬೇಕು. ನಾ ಕೊಡ್ತೀನಿ ಡಾಕ್ಟರ್. ಮೊದಲು ಇವ್ರು ಚೆಕ್ ಮಾಡ್ತೇನೆ. ಅಳ್ಬೇಡಮ್ಮ. ನೋಡಿ, ಅವ್ರಿಗೀಗ ರೆಸ್ಟ್ ಬೇಕು. ಡಿಸ್ಟರ್ಬ್ ಮಾಡಬೇಡಿ, ಎಲ್ಲ ಹೊರಗಡೆ ಇರಿ. ನೋಡಿ ಅಮ್ಮ, ನಿಮ್ಮ ಯಜಮಾನರು 7ನೇ ನಂಬರ್ ವಾರ್ಡ್ನಲ್ಲಿ ಇದ್ದಾರೆ. ಅವ್ರು ರಕ್ತ ಕೊಟ್ಟು ತುಂಬಾ ಸುಸ್ತಾಗಿರೋದ್ರಿಂದ ನೀವು ಅವ್ರನ್ನ ಮನೆ ಕರ್ಕೊಂಡೋಗಿ. ಒಬ್ಬ ಕುಖ್ಯಾತ ಕಳ್ಳ ಸಾಗಾಣಿಕೆದಾರನನ್ನ ಬಂಧಿಸೋದಕ್ಕೆ ತಮ್ಮ ಪ್ರಾಣಗಳನ್ನೇ ಪಣವಾಗಿಟ್ಟು ಹೋರಾಡಿ ಹುತಾತ್ಮರಾದ ಈ ಪೊಲೀಸ್ ಅಧಿಕಾರಿಗಳ ಕುಟುಂಬಗಳಿಗೆ ತಲಾ 1 ಲಕ್ಷ ರೂಪಾಯಿಗಳನ್ನ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಘೋಷಿಸ್ತಾ ಇದ್ದೀನಿ. ಅಪಾರ ಪ್ರೀತಿ ಸ್ವಲ್ಪ ಝಂಡು ಬಾಂಬ್, ತಲೆನೋವಿನಿಂದ ಕೂಡಲೇ ಆರಾಮ. ಝಂಡು ಬಾಮ್, ಝಂಡು ಬಾಮ್. ಎಕ್ಸ್ಕ್ಯೂಸ್ ಮೀ ಸರ್. ಏನ್ ಸರ್ ಹೀಗ್ ಬಂದ್ಬಿಟ್ಟಿದ್ದೀರಾ? ಇನ್ನೂ 2 ದಿನ ರೆಸ್ಟ್ ತಗೊಬಾರ್ದಾಯ್ತಾ? ಆ ಸೂರಪ್ಪನ ಹಿಡಿಯೋವರೆಗೂ ನನಗೆ ರೆಸ್ಟ್ ಬೇಕಾಗಿಲ್ಲ. ಅವನಿರೋ ಜಾಗ ಗೊತ್ತಾಗಿದೆ. ಫಾರ್ ಮೂಮೆಂಟ್ ಪ್ಲೀಸ್. ಹಲೋ, ಐ ಆಮ್ ರಾಜಶೇಖರ್ ಯಾರ್. ಎಲ್ಲ ರೆಡಿನಾ? ಗುಡ್. ಆ ಶೂರಪ್ಪ ಅನವಟ್ಟಿ ಘಾಟಿಂದ ಅರಣಿ ಘಾಟ್ಗೆ ಕ್ಯಾಂಪ್ ಬದಲಾಯಿಸ್ತಾ ಇದ್ದಾನೆ. ಬೆಟ್ಟದ ಕಡೆಯಿಂದ ನಮ್ ಗ್ರೂಪ್ ಅಟ್ಯಾಕ್ ಮಾಡುತ್ತೆ, ರಾಮಪುರದ ಕಡೆಯಿಂದ ನಿಮ್ ಗ್ರೂಪ್ ಅಟ್ಯಾಕ್ ಮಾಡ್ಲಿ. ಬಿ ಅಲರ್ಟ್. ಓವರ್. ನನ್ನ ಕಥೆಗೆ ಫುಲ್ ಸ್ಟಾಪ್ ಆಗ್ತೇನೋ ಬ್ಲಡಿ ಫೂಲ್. ಈ ಕಾಡ್ನಲ್ಲಿ ಒಂದ್ ಹಕ್ಕಿ ಹಾರಿದ್ರು ಈ ಸೂರಪ್ಪನ ಗೊತ್ತಾಗುತ್ತೆ ಅನ್ನೋದು ನಿನಗಿನ್ನೂ ಗೊತ್ತಿಲ್ಲ. ದಟ್ ಈಸ್ ಸೂರಪ್ಪ. ಮಿಡ್ಡಾಪುರದ ಹತ್ರ ಹೋಗಿ 4 ಕಡೆಯಿಂದ ಪೊಲೀಸ್ ಪಡೆನ ಕವರ್ ಮಾಡಿ ಎಲ್ಲಾರನ್ನೂ ನಿರ್ನಾಮ ಮಾಡಿ. ಸ್ಟಾಪ್. ಅವನ್ನು ಮಾತ್ರ ಕೊಲ್ದೆ ಇಲಿ ಹಾಗೆ ಹಿಡಿದು ಫೋನ್ನಲ್ಲಿಟ್ಟು ತರಬೇಕು. ಓಕೆ? ಆ ರಾಜಶೇಖರ ಆಗ್ಲೇ ಸತ್ತು ಬದುಕಿದ್ದಾನೆ. ಅವನ್ ಕಣ್ಣು, ಕಿವಿ, ಮೂಗು, ಕೈ ಕಾಲು ಎಲ್ಲಾನು ಒಂದೊಂದ್ ದಿನ ಒಂದೊಂದ್ ಪಾರ್ಟ್ ತೆಗೆದು ಅವನ್ ಜೊತೆ ಬೆಕ್ಕು ಇಲ್ಲಿ ಆಟ ಆಡ್ತೀನಿ. ನನ್ನ ಕಾಡಿನ ಕುರಿ ಅಂತೇನೋ, ಇದು ಹುಲಿ ಅಂತ ತೋರಿಸ್ತೀನಿ. ಬ್ಲಡಿ ಫೂಲ್. ಫೂಲ್ ನಾನಲ್ಲ ಕಣ, ಇಡಿಯಟ್ ನೀನು. ನಿನ್ನ ಜಾಗಕ್ಕೆ ಬಂದು ನಿನ್ನ ಇಲಿಯಾಗಿ ಬಂದ್ಸೋದೆ ನನ್ನ ಸ್ಟೈಲ್. ಇದು ಬೇಕಾಗಿಲ್ಲ.
ಕರ್ನಾಟಕದ ಅರಣ್ಯದಲ್ಲಿ ಆನೆಗಳನ್ನು ಕೊಂದು ದಂತಗಳ ಕಳ್ಳ ವ್ಯಾಪಾರವನ್ನು ಮಾಡುತ್ತಾ ಹಲವಾರು ವರ್ಷಗಳಿಂದ ಸರ್ಕಾರಕ್ಕೆ ಸವಾಲಾಗಿದ್ದ ಕುಖ್ಯಾತ ಆನೆ ಹಂತಕ ಸೂರಪ್ಪನನ್ನು ಇನ್ಸ್ಪೆಕ್ಟರ್ SP ರಾಜಶೇಖರ್ ಅವರು ತಮ್ಮ ಜೀವದ ಹಂಗನ್ನು ತೊರೆದು ಕೆಚ್ಚೆದೆಯಿಂದ ಏಕಾಂಗಿಯಾಗಿ ಹೋರಾಡಿ ಸೂರಪ್ಪನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. SP ರಾಜಶೇಖರ್ ಒಬ್ಬ ದಕ್ಷ ಪೊಲೀಸ್ ಆಫೀಸರ್. ಅವರು ಮಾಡಿದ ಸಾಹಸದಿಂದ ಸರ್ಕಾರಕ್ಕೆ ಒದಗಿದ್ದ ಒಂದು ದೊಡ್ಡ ಗಂಡಾಂತರ ಪರಿಹಾರವಾಯಿತು. ಅವರಿಗೆ ಸನ್ಮಾನ ಮಾಡಬೇಕು ಅಂತ ಪತ್ರಗಳ ಮೇಲೆ ಪತ್ರಗಳು ಬರ್ತಾ ಇವೆ. ಅನೇಕ ಸಂಘ ಸಂಸ್ಥೆಗಳು ಅವರಿಗೆ ಅದ್ಧೂರಿಯಿಂದ ಸನ್ಮಾನ ಮಾಡಬೇಕು ಅಂತ ಹೇಳಿ ತುದಿಗಾಲಲ್ಲಿ ನಿಂತಿದ್ದಾರೆ. ಇಷ್ಟೊಂದು ಜನಪ್ರಿಯತೆ ಪಡ್ಕೊಂಡಿರೋ ವ್ಯಕ್ತಿಗೆ ಸರ್ಕಾರದಿಂದ ಪ್ರಶಸ್ತಿ ಕೊಟ್ಟು ಪ್ರೋತ್ಸಾಹಿಸಬೇಕು ಅಂತ ನನಗನ್ನಿಸ್ತಾ ಇದೆ. ಇದಕ್ಕೆ ನೀವೇನು ಹೇಳ್ತೀರಿ? ಸನ್ಮಾನ ಮಾಡಿ ತಮ್ಮ ಅಮೃತಾಸ್ತಿಯಿಂದ ಪ್ರಶಸ್ತಿ ನೀಡಬೇಕು ಬುದ್ಧಿ. ಅದರಿಂದ ಜನಗಳಿಗೂ ಸರ್ಕಾರದ ಬಗ್ಗೆ ಒಳ್ಳೆ ಅಭಿಪ್ರಾಯ ಬರುತ್ತೆ ಸರ್. ಸರಿ, ಹಾಗೆ ಮಾಡೋಣ. ಮಿಸ್ಟರ್ ವಿಶ್ವನಾಥ್, ಸರ್, ಮುಖ್ಯ ಕಾರ್ಯದರ್ಶಿ ಹತ್ರ ಮಾತಾಡಿ ಪ್ರಶಸ್ತಿ ವಿತರಣಾ ಸಮಾರಂಭಕ್ಕೆ ವ್ಯವಸ್ಥೆ ಮಾಡಿ. ಓಕೆ ಸರ್. ಸರಿಯಾಗಿ ಹೇಳಿದ್ರಿ. ಇದೇನತ್ತೆ? ಇಬ್ರು ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗಿದ್ವಿ, ಹಾಗೆ ಬಂದೆ. ಅಂದ್ರೆ ಒಟ್ಟಿಗೆ ಹರಕೆ ಏನಾದ್ರಿತ್ತಾ? ಇಲ್ಲಪ್ಪ, ನಮ್ಮ ಬೈಕೆ ಈಡೇರ್ತು, ಅದಕ್ಕೆ. ನಿಮ್ಗೆ ಬೈಕೇನಾ? ಹೌದಪ್ಪ, ಅಜ್ಜಿ ಆಗೋ ಬೈಕೆ. ಅಂದ್ರೆ ಆಶಾ 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 ಐ ನನಗ್ಯಾಕೆ ಹೇಳಿಲ್ಲ? ಕನ್ಫರ್ಮ್ ಆದ್ಮೇಲೆ ಹೇಳೋಣ ಅಂತಿದ್ದೆ. ಕಳ್ಳಿ. ಏ ಶಶಿ, ಯಾಕೋ ಒಳ್ಳೆ ಹಾಗೆ ಗೋಳು ಹೊಯ್ಕೋತೀಯ? ಬಾಯ್ಲಿ ಬಾ ಮೆತ್ತಿಗೆ. ಸುಭದ್ರಾ, ಸುಭದ್ರಾ, ಅಪರೂಪವಾಗಿ ನಾವಿಬ್ರು ಕ್ಲಬ್ಗೆ ಹೋದ್ರೆ ಅರ್ಜೆಂಟ್ ಆಗಿ ಬನ್ನಿ ಅಂತ ಫೋನ್ ಮಾಡಿದ್ಯಲ್ಲ, ಏನೇ ಅದು? ಅಂತ ಸೀರಿಯಸ್ ಏನಿಲ್ಲ, ಒಂದ್ ಗುಡ್ ನ್ಯೂಸ್. ಮಮ್ಮಿ, ಒಂದಲ್ಲ ಇನ್ನೊಂದು ಗುಡ್ ನ್ಯೂಸ್. ಅಯ್ಯೋ, ಮರ್ತೇ ಬಿಟ್ಟಿದೆ. ನಂದು ಒಂದ್ ಗುಡ್ ನ್ಯೂಸ್ ಇದೆ. ಮೊದಲು ನೀವ್ ಹೇಳಿ, ಆಮೇಲೆ ನಾನು ಹೇಳ್ತೀನಿ. ಕರೆಕ್ಟ್. ಲೇಡೀಸ್ ಫಸ್ಟ್. ಮಮ್ಮಿ, ನೀನೇ ಹೇಳು. ಇಷ್ಟರಲ್ಲೇ ನೀವಿಬ್ರು ತಾತ ಆಗ್ತಿದ್ದೀರಿ. ಕನಕನಾಚಳಿ ಅಂದ್ರೆ ಡ್ಯೂಟಿಯಲ್ಲಿ ನಾನೇ ಫಾಸ್ಟ್ ಅಂತ ತಿಳ್ಕೊಂಡಿದ್ದೆ, ಆದ್ರೆ ನೀವು ನನಗಿಂತ ಫಾಸ್ಟ್. ಅಂದಾಗ ಡ್ಯಾಡಿ, ನೀವ್ ಹೇಳಿದ ಕಂಪ್ನಿಯಿಂದ ಫಾರಿನ್ ಹೋಗೋದಕ್ಕೆ ಆರ್ಡರ್ಸ್ ಬಂದಿದೆ. ಮುಂದಿನ ವಾರನೇ ಹೊರಡ್ಬೇಕು. ವೆರಿ ಗುಡ್. ಈಗ ನಾನ್ ಹೇಳ, ಮಿಸ್ಟರ್ ರಾಜಶೇಖರ್, ಸರ್ಕಾರಕ್ಕೆ ಸವಾಲಾಗಿದ್ದ ಸೂರಪ್ಪನ ಹಿಡಿದ ನಿಮ್ಮ ಸಾಹಸಕ್ಕೆ ಮೆಚ್ಚಿ ಸರ್ಕಾರದಿಂದ ನಿಮಗೆ ಪ್ರಶಸ್ತಿ ಕೊಡಬೇಕು ಅಂತ ಸರ್ಕ್ಯುಲರ್ ಬಂದಿದೆ. ನಾಳೆ ಫಂಕ್ಷನ್ ಅಲ್ಲಿ ಸ್ವತಃ ಮುಖ್ಯಮಂತ್ರಿಗಳ ಕೈಯಿಂದಲೇ ನಿಮಗೆ ಪ್ರಶಸ್ತಿ ಸಿಗತ್ತೆ. ಥ್ಯಾಂಕ್ ಯು ಸರ್. ಇವತ್ತೆಲ್ಲ ಶುಭ ಸಮಾಚಾರನೇ ಅಂದ್ಮೇಲೆ ನಾವಿವತ್ ಸಿಹಿ ಊಟ ಮಾಡ್ಲೇಬೇಕು. ಸಾಹೇಬರ ಮನೆ ಊಟ ಅಂತ ಹೇಳು. ಶ್ರೀಯುತ ರಾಜಶೇಖರ್ ನಮ್ಮ ರಾಜ್ಯದ ಪೊಲೀಸ್ ಇಲಾಖೆಗೆ ಕೀರ್ತಿಯನ್ನು ತಂದಂತಹ ಒಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿ. ಕರ್ತವ್ಯನಿಷ್ಠ, ಜೀವದ ಹಂಗು ತೊರೆದು ಏಕಾಂಗಿಯಾಗಿ ಹೋರಾಡಿ ಆನೆ ಹಂತಕ ಸೂರಪ್ಪನನ್ನು ಹಿಡಿದು ತಂದ ಕನ್ನಡದ ವೀರಪುತ್ರ ಶ್ರೀ ರಾಜಶೇಖರ್ ಅವರಿಗೆ ಜನತೆ ಪರವಾಗಿ ಅವರಿಗೆ ನೀಡ್ತಾ ಇದ್ದೇನೆ. ದೇವರವರಿಗೆ ಆಯಸ್ಸು ಐಶ್ವರ್ಯವನ್ನು ಕೊಟ್ಟು ಅವರ ಸೇವೆ ಮತ್ತಷ್ಟು ನಮ್ಮ ರಾಜ್ಯಕ್ಕೆ ದೊರಕುವಂತಾಗಲಿ ಅಂತಂದು ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಅಲ್ಮೇಲೋ, ಏನೇ ಡ್ರೆಸ್ ಗೀಸ್ ಮಾಡ್ಕೊಂಡು ರೆಡಿ ಆಗ್ಬಿಟ್ಟಿದ್ಯಾ? ಏನ್ ಸಮಾಚಾರ? ಯಾಕೆ ಗೊತ್ತಿಲ್ವಾ? ಇವತ್ ಯಾವ ವಾರ? ಶುಕ್ರವಾರ. ಹಬ್ಬ ಅಂತೂ ಅಲ್ಲ, ಮಾರ್ನಮಿ ಇನ್ನು ಮುಂದಕೈತೆ. ಇವತ್ ಮಾರ್ನಮಿನೋನ ಗೀರ್ನಮಿನಲ್ಲ. ಇವತ್ತು ಹೊಸ ಪಿಕ್ಚರ್ ರಿಲೀಸ್ ಅಲ್ವಾ, ನೋಡ್ಬೇಕು. ನೋಡಿ ಹೋಗುಮಾ. ಬೆಳಗಿಂದ ಡ್ಯೂಟಿ ಮಾಡಿ ಮಾಡಿ ಸಾಕಾಗೈತೆ, ರೆಸ್ಟ್ ಬೇಕು, ಸುಮ್ಕಿರ. ಅಡ್ಗೆ ಯಾರು ಮಾಡಿದ್ರಲ್ಲಿ? ಪಿಕ್ಚರ್ ನೋಡ್ಕೊಂಡು ನಾಯ್ಡು ಹೋಟ್ಲಿಗೆ ಬಿರಿಯಾನಿ ತಿನ್ಕೊಂಡ್ ನಡ್ರಿ.
ನಾಯ್ಡು ಹೋಟ್ಲು ಬಿರಿಯಾನಿ ಎಲ್ಲ ಕಳ್ಳಿ ಹಳ್ಳಿ ಮಳ್ಳಿ ಇದ್ದಂಗಿದೆ. ಇದೆಲ್ಲ ಹೆಂಗೆ ಗೊತ್ತಾಯ್ತಿದೆ? ಹಳ್ಳಿ ಅವಳಾದ್ರೇನಂತೆ ವಾರಕ್ಕೊಂದಪ್ಪ ನಾಟಿ ಕೋಳಿಗಳನ್ನ ತಗೊಂಡು ಯಶವಂತಪುರ ಸಂತಕ್ಕೆ ಹೋಗಿ ಮಾರಿ ಟೆಂಟ್ನಾಗ ಸಿನಿಮಾ ನೋಡ್ಕೊಂಡು ನಾಯ್ಡು ಹೋಟ್ಲಿಗೆ ಬಿರಿಯಾನಿ ತಿಂದ್ಕೊಂಡು ಬೋತಿರ್ಲಿಲ್ವಾ ನಾವಿಬ್ರುವೆ? ಇಬ್ರು? ಇನ್ನೊಬ್ರು ಯಾರ ಜೊತೆಗೆ? ನಾನು ಲುಂಗಿ ಮಾಲಿಂಗ. ಲುಂಗಿ ಮಾಲಿಂಗ ರೂಲ್ಸ್ ಪ್ರಕಾರ ನಿನ್ನ? ನಿಮ್ ರೂಲ್ಸ್ ಎಲ್ಲ ನಿಮ್ ಟೇಸನ ಮಾಡಿಕೇಳ್ರಿ. ನಾನ್ ರೂಲ್ಸ್ ಪ್ರಕಾರ ಇವತ್ತು ಪಿಕ್ಚರ್ ಕರ್ಕೊಂಡೋಗಿ. ಲೇ ಇವತ್ತು ಶುಕ್ರವಾರ ರಿಲೀಸ್ ಆಗಿರೋ ಪಿಕ್ಚರ್ ಟಿಕೆಟ್ ಸಿಗಲ್ಲ ಕಣೆ. ಪೊಲೀಸ್ ಆಗಿದಾರಿ. ನಿಮ್ ಇವತ್ತು ಒಂದ್ ಟಿಕೆಟ್ ಊಟಕ್ಕಿಲ್ವೇ? ನಿಮ್ಗಿಂತ ಲುಂಗಿ ಮಾಲಿಂಗನೆ ವಾಸಿ. ನಾನು ಅಲ್ಲೇ ಬಡ್ಕೊಂಡೆ ನನ್ನ ಮಾತು ಕೇಳಿದ್ಯಾ ಟಿಕೆಟ್ ಸಿಗಲ್ಲ ಅಂತ. ನೋಡಲ್ ಸೋಲ್ಡ್ ಔಟ್ ಆಗಿದೆ. ನಡಿ ನಡಿ ನಾಳೆ ನೋಡಿದ್ರಾಯ್ತು. ನಾಳೆಗೆ ಆಗಕ್ಕಿಲ್ಲ. ನಾನು ಇವತ್ತೇ ಪಿಕ್ಚರ್ ನೋಡ್ಬೇಕು. ನಾನೇನಾದ್ರೆ ಇವತ್ತು ಪಿಕ್ಚರ್ ನೋಡ್ದಿದ್ರೆ ಅಷ್ಟು ನನ್ ಕತೆ. ರಾತ್ರಿ ಎಲ್ಲಾ ಹೀರೋಗಳು ಬಂದ್ಬಿಟ್ಟು ಕನಸ್ನಾಗ ನನ್ನ ಮೇಲೆ ಪೊಯಿಟ್ ಮಾಡ್ಬಿಡ್ತಾರೆ ಅಷ್ಟೇ. ಈಗ ಒಂದ್ ಕೆಲಸ ಮಾಡಿ, ಹೆಂಗು ಡ್ರೆಸ್ನಾಗಿದ್ರಿ ಸೀದಾ ಆಫೀಸ್ಗೆ ಹೋಗಿ ಒಂದ್ ರೋಪ್ ಹಾಕಿ ಯಾರು ಟಿಕೆಟ್ ತಗೊಂಡ್ಬಿಡಿ. ಹೌದಲ್ವಾ? ರೋಪ್ ಹಾಕ್ತೀನಿ. ಸಾರಿ, ಐ ಆಮ್ ಸಾರಿ. ಸಾರಿ. ನಮ್ಗೆ ಇಲ್ಲ ಅಂತೀರೇನ್ರಿ? ಸಾರಿ. ಏನ್ ಜನನೇ ಯೂನಿಫಾರ್ಮ್ ಹಾಕೊಂಡ್ರು ನಮ್ಗೆ ಟಿಕೆಟ್ ಇಲ್ಲ ಅಂತಾರೆ. ಟಿಕೆಟ್ ಇಲ್ದ್ರೆ ಏನಾಯ್ತು? ಆ ಹುಡುಗ 5 ರೂಪಾಯಿ 10 ರೂಪಾಯಿ ಅಂತ ಕೂಗ್ತಾನೆ. ಹೋಗಿ ತಗೊಂಬರ್ರಿ. ಎರಡು ಟಿಕೆಟ್ ಕೊಳ್ಳ ಕಾಸಣ್ಣ. ಇಷ್ಟೊತ್ತು ಮಾರೋದಕ್ಕೆ ಒದ್ ಒಳಗ ಹಾಕಿದ್ರೆ ಎಷ್ಟು ಕೊಡ್ಬೇಕಾಯ್ತು ಗೊತ್ತಾ? ಕೊಡೋ. ಬರ್ತೀನಣ್ಣ. ಕೊಡೋ ಗಾಡಿ. ರೂಲ್ಸ್ ಪ್ರಕಾರ ಯೂನಿಫಾರ್ಮ್ ಹಾಕೊಂಡು ನಿನ್ ಜೊತೆ ಬರ್ಬಾರ್ದಾಗಿತ್ತು, ಬಂದ್ಬಿಟ್ಟೆ. ಏನ್ ಮಾಡೋದು ನನ್ನ ಕರ್ಮ. ಆ ಬ್ಲಾಕ್ ನವನ ಹತ್ರ ಟಿಕೆಟ್ ತಗೊಳಕ್ಕೆ ಅಂತ ಹೋದ್ರೆ ಎಲ್ಲಿ ಇಟ್ಕೋತೀನಿ ಅಂತ ಓಡಿಸಿ 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 ಸುಸ್ತು ಮಾಡಿ ಬಿಟ್ಬಿಟ್ಟ ಅತ್ಲಾಗಿ. ಹೆಂಗೋ ಕಷ್ಟಪಟ್ಟು ನಿನಗೋಸ್ಕರ ಟಿಕೆಟ್ ತಗೊಂಡ್ಬಂದಿದ್ದೀನಿ. ಬಾ ಪಿಕ್ಚರ್ ಹೋಗೋಣ. ಪೊಲೀಸ್ ನೆಂಟಿದ್ರೆ ನೀನು ಮುತ್ತು ಮುತ್ತು ಮಾತು ಮುತ್ತು ನಿನ್ನ ಮುತ್ತು ತಂದ ಮತ್ತು ಹಿತವಾಗಿ ಸುಖವಾಗಿ ಸವಿಯಾದ ಕನಸಾಗಿ ಮನವುಯ್ಯಾಲೆಯಾಡಿದೆ. ಮುತ್ತು ಮುತ್ತು ಮಾತು ಮುತ್ತು ನಿನ್ನ ಮುತ್ತು ತಂದ ಮತ್ತು ಬಾಯಿಗೆ ಬೆಳ್ಳಾಕ ಚಿಳ್ಳೆ ಆಗ್ತಿದೆ. ನಮ್ಮ ಮೈಕು ಜೊತೆ ನಮ್ಮ ಊರಲ್ಲಿ ಟೆಂಟ್ ಪಿಕ್ಚರ್ ಹೋಗ್ತಿದ್ನಲ್ಲ, ಅಲ್ಲಿ ನಟಕ್ ಅಂತ ಕರೆಂಟ್ ಹೋಗ್ಬಿಡ್ತಿತ್ತು. ನಾನು ಪಟಕ್ ಅಂತ ವಿಜಿಲ್ ಹಾಕ್ಬಿಡ್ತಿದ್ದೆ. ಚಟಕ್ ಅಂತ ಕರೆಂಟ್ ಬಂದ್ಬಿಡ್ತಿತ್ತು. ಹಂಗಾರೆ ಇನ್ನೊಂದಪ್ಪ ಹೊಡಿ. ಕರೆಂಟ್ ಬಂತಲ್ಲಿ ಹೆಂಗೆ? ನಿನ್ ಬಾಯಿಗೆ ಜನರೇಟರ್ ಐತಾ? ನಲ್ಲೆ ನಡೆವಾಗ ನಡುವೇನು ಅಂದ, ಗಿರಿ ನವಿಲುವುದು ಕುಣಿದಂತೆ ಚಂದ. ನಲ್ಲೆ ನಡೆವಾಗ ನಡುವೇನು ಅಂದ, ಗಿರಿ ನವಿಲುವುದು ಕುಣಿದಂತೆ ಚಂದ. ಜೊತೆಯಾಗಿ ನಡೆವಾಗ ಮತ್ತೆ ಮಧುಮಾಸವು ಬಂದಿದೆ. ಯಾವ ಹೇಳಯ್ಯ ಹೇಳಯ್ಯ, ರೂಲ್ಸ್ ಪ್ರಕಾರ ನಿಂಗೆ ಊಟನೇ ಕೊಡಬಾರ್ದು. ಆದ್ರೂ ತಕೊಂಬಂದಿವ್ನಿ. ಹೇಳಯ್ಯ ಮ್ಯಾಕೆ
ಹೇಳ್ತಾನೆ ಇಲ್ವಲ್ಲ, ಒಳಗೋದ್ರೆ ಕೈ ಕಾಲಿಗೆ ಮುರಿದ್ಬಿಟ್ಟು ಏನಪ್ಪ ಮಾಡೋದು? ಸಾಹೇಬ್ರು ಬೇರೆ ಇಲ್ಲ. ಯಾವ ಎದಳೆ ಊಟ ತಂದಿವ್ನಿ, ಹೇಳ ಯಾವ ನಮಸ್ಕಾರ ಸರ್, ನಾನು ಹನುಮಂತು ಮಾತಾಡ್ತಾ ಇರೋದು. ಬೇಕುಪ್ಪ ಸೂರಪ್ಪ ಲಾಕಪ್ಪಲ್ಲಿ ಸತ್ತೋಗ್ಬಿಟ್ಟವನೆ. ರೂಲ್ಸ್ ಪ್ರಕಾರ ನಾನು ನಿಮ್ಗೆ ಫೋನ್ ಮಾಡಿವ್ನಿ. ಸರಿ ಸರ್. ಸ್ಟೇಷನ್ಗೆ ಬೇರೆ ಯಾರು ಬಂದಿದ್ರು? ಯಾರು ಬಂದಿರಲಿಲ್ಲ ಸರ್. ಇವನು ಸತ್ತಾಗ ಮೊದಲು ನೋಡಿದ್ದೆ ನಾನೇ ಸರ್. ಊಟ ಕೊಡಕ್ ಹೋದಾಗ ಸತ್ತಿರೋದು ಗೊತ್ತಾಯ್ತು ಸರ್. ಮಿಸ್ಟರ್ ರಾಜಶೇಖರ್ ಸರ್, ಇವನನ್ನ ನೀವು ಕೊನೆ ಸಾರಿ ನೋಡಿದ ಯಾವಾಗ? ಸಂಜೆ 6 ಗಂಟೆಗೆ ನಾನು ಮನೆಗೆ ಹೋಗುವಾಗ ಚೆನ್ನಾಗೇ ಇದ್ದ ಸರ್. ಸರ್, ಸರ್ಟನ್ಲಿ ಇಟ್ಸ್ ಎ ಸುಯಿಸೈಡ್ ಕೇಸ್. ಎಸ್, ಐ ಥಿಂಕ್ ಸೋ. ಮುಂದೆ ಎಂಕ್ವೈರಿ ಕೇಸು ಎಲ್ಲ ಯಾಕೆ ಹೇಳಿ? ಅವನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ನೋನೋ, ಸಾವು ಯಾವ ರೀತಿ ಆಗಿದೆ ಅಂತ ಫೊರೆನ್ಸಿಕ್ ಟೆಸ್ಟ್ ಕಳಿಸ್ಬೇಕು. ಓಕೆ, ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡಿಸಿ ಫೋರೆನ್ಸಿಕ್ ಲ್ಯಾಬ್ಗೆ ಟೆಸ್ಟಿಗೆ ಕಳಿಸಿ. ಎಸ್ ಸರ್. ಏನಮ್ಮ ಯೋಚನೆ ಮಾಡ್ತಾ ಇದೀಯಾ? ಮಾವ, ಅವ್ರಿಷ್ಟೊತ್ತು ಅಮೆರಿಕ ತಲುಪಿರ್ತಾರಲ್ಲ? ಹೌದಮ್ಮ, ಬಾ ಊಟ ಮಾಡೋಣ. ಬಾಮ್ಮ. ಯಾಕೆ ಡಲ್ ಆಗಿದ್ಯಾ? ಯಾಕೆ ಅಂತ ಕೇಳಿದ್ರೆ ನೀವಿಲ್ವಲ್ಲ. ನಾನು ಎಲ್ಲೇ ಇದ್ರು ಯಾವಾಗ್ಲೂ ನಿನ್ ಹತ್ರನೇ ಇರ್ತೀನಿ. ಹೇಗೆ? ಸಾಹೇಬ್ರು ಬರ್ತಾ ಇದ್ದಾರೆ, ದಾರಿ ಬಿಡಿ, ದಾರಿ ಬಿಡಿ, ದೂರ ನಿಂತ್ಕೊಳ್ಳಿ. ನಮಸ್ಕಾರ ಸರ್. ನಮಸ್ಕಾರ. ನೀವು ಈ ಕಾಲೇಜ್ ಪ್ರಿನ್ಸಿಪಲ್. ಈ ಹುಡುಗಿ ಉಮಾ ಅಂತ ಫಸ್ಟ್ BA ಓದ್ತಿದ್ಲು. ಮೇಲಿಂದ ಯಾರಾದ್ರೂ ತಳ್ಳಿದ್ರ? ಇಲ್ಲ ಸರ್, ಅವಳೇ ಬಿದ್ಬಿಟ್ಲು. ಅವಳೇ ಬಿದ್ಬಿಟ್ಲು ಅಂತ ನಿಮಗೆ ಗೊತ್ತು? ಡ್ರಗ್ ಅಡಿಕ್ಟ್ ಆಗಿದ್ಲು ಸರ್. ವಾಟ್? ಡ್ರಗ್ ಅಡಿಕ್ಟಾ? ಎಸ್ ಸರ್. ಡ್ರಗ್ ಅಡಿಕ್ಟ್ ಜಾಸ್ತಿ ಆಗಿ ಸ್ಟೂಡೆಂಟ್ಸ್ ಎಲ್ಲ ತುಂಬಾ ಹಾಳಾಗ್ತಿದ್ದಾರೆ ಸರ್. ನಿನ್ ಹೆಸರೇನು? ಕಿಟಿ. ಅಮಿತ್. ಹೇಳೋ ಮಗನೇ, ಈ ವ್ಯವಹಾರದಲ್ಲಿ ಯಾರ್ಯಾರಿದ್ದಾರೆ? ಗೊತ್ತಿಲ್ಲ, ಗೊತ್ತಿಲ್ಲ. ಬಾಯ್ ಬಾಯ್. ಕಮ್ ಆನ್. ನಿನ್ನ ಆಮೇಲೆ ವಿಚಾರಿಸ್ಕೊತೀನಿ. ರೂಲ್ಸ್ ಪ್ರಕಾರ ನಿಂಗೆ ಊಟನೇ ಕೊಡಬಾರ್ದು, ಆದ್ರೂ ತಕ್ಕಂಬಂದಿವನೇ. ತಗ ಊಟ ಮಾಡು. ಊಟ ಮಾಡ್ಬಿಟ್ಟು ಡ್ರಗ್ಸ್ ವ್ಯವಹಾರದಲ್ಲಿ ಯಾರ್ಯಾರವ್ರೆ, ಯಾರ್ಯಾರು ಹೆಂಗೆ ಏನೇನು ಅಂತ ಈತಿ ತರ ಹಿಂಗಿಂಗೆ ಅಂತ ಪಟಪಟ ಅಂತ ಒದ್ರುಬಿಡು. ಯಾಕಂಗ್ ಮುಖ ನೋಡ್ತೀಯ? ತಗ ಊಟ ಮಾಡು. ನಮ್ಮ ರೂಲ್ಸ್ ಪ್ರಕಾರ ಹಲೋ, ಟೆಲಿಫೋನ್ ಎಕ್ಸ್ಚೇಂಜ್. ಎಸ್.
ನಾನು ಸರ್ಕಲ್ ಇನ್ಸ್ಪೆಕ್ಟರ್ ರಾಜಶೇಖರ್ ಮಾತಾಡ್ತಿರೋದು. ಇನ್ನೊಂದು 10 ನಿಮಿಷದಲ್ಲಿ JP ನಗರ್ ಏರಿಯಾದಿಂದ ಹೋಗೋ ಎಲ್ಲ ಪಬ್ಲಿಕ್ ಪೋಸ್ಟ್ ಟೆಲಿಫೋನ್ ಕಾಲ್ಸ್ ಅನ್ನು ನೋಟ್ ಮಾಡಿ ನನಗೆ ಕನೆಕ್ಟ್ ಮಾಡಿ. ಓಕೆ? ಎಸ್ ಸರ್. ಯಾವನ್ಲ ಅವನು ಸಿ ಪೂಜಲ್ ಕಳ್ಡಿ ಮರಿ ಬಿಟ್ಟಂಗೆ. ಹಲೋ, ಮಿನಿಸ್ಟರ್ ಇದಾರಾ? ನಾನೇ ಕಣೆಯ, ಹೋಮ್ ಮಿನಿಸ್ಟರ್ ರಂಗನಾಥ ಮಾತಾಡ್ತಿರೋದು. ನಾನ್ ಸರ್ ಬಾಲು ಮಾತಾಡ್ತಾ ಇರೋದು. ಓ ನೀನೇನೆ, ಏನ್ ಸಮಾಚಾರ? ಕಾಲೇಜ್ನಲ್ಲಿ ಡ್ರಗ್ ಅಡಿಕ್ಟ್ ನಿಂದ ಒಂದು ಹುಡುಗಿ ಸತ್ತೋದ್ಲು ಸರ್. ಆ ಇನ್ವೆಸ್ಟಿಗೇಷನ್ಗೆ ಅಂತ ಬಂದ ಇನ್ಸ್ಪೆಕ್ಟರ್ ರಾಜಶೇಖರ್ ನನ್ನ ಹಿಡಿದು ಲಾಕಪ್ ಹಾಕಿದ್ರು. ಈಗ ತಾನೇ ನಾನು ಅಲ್ಲಿಂದ ತಪ್ಪಿಸ್ಕೊಂಡು ಓಡ್ ಬಂದೆ ಸರ್. ಅಯ್ಯೋ, ಬೇಕು ಬಂತಂದು ಏನಾರ ಬಾಯಿಗೆ ಬಿಟ್ಬಿಟ್ಟೇನೋ? ಇಲ್ಲ ಸರ್, ಎಷ್ಟು ಹೊಡೆದ್ರು ನಾನು ಬಾಯ್ ಬಿಡ್ಲಿಲ್ಲ ಸರ್. ನೀನ್ ಎಲ್ಲಿದ್ಯಾ? JP ನಗರದ ಪಬ್ಲಿಕ್ ಬುದ್ಧಿ ಮಾತಾಡ್ತಾ ಇದ್ದೀನಿ ಸರ್. ಸರಿ, ನೀನ್ 8ನೇ ಕ್ಲಾಸ್ ಬಸ್ ಸ್ಟಾಪ್ ತಾವನೇ ಇರು, ನಾನ್ ಗಾಡಿ ಕಳಿಸ್ತೀನಿ. ಯಾರಿಗೂ ಕಾಣ್ದಂಗೆ ಹತ್ಕೊಂಡ್ಬಂದ್ಬಿಡು, ಗೊತ್ತಾಯ್ತೇನೋ? ನೀವ್ ಯಾರು ನೋಡ್ಲಿಲ್ಲ ತಾನೇ? ಇಲ್ಲ ಸರ್. ಬಾಬಾ, ಅವನೇನ್ ಪೊಲೀಸ್ ಇನ್ಸ್ಪೆಕ್ಟರ್ನೇ? ಆ ಕಿರಾತಕ ಇದ್ದಂಗೆ. ತಡಿ, ಲೈಟ್ ಹಾಕ್ತೀನಿ. ನೀನ್ ಅವನ ಕಣ್ಣಿಗೆ ಬಿದ್ಮೇಲೆ ಡೇಂಜರು. ಅದ್ರೊಳಗಾಗು ಈ ಊರಲ್ಲಿ ಇದ್ರಂತೂ ಇನ್ನ ಅಪಾಯ. ಇಲ್ಲಿ ಇರ್ಲೇಬೇಡ. 3 ವರ್ಷ ಎತ್ಲಾಗಾನ ಹೊಂಟೋಗ್ಬಿಡು. ದುಡ್ಡು ಕೊಡ್ತೀನಿ, ಈ ಕಡೆ ತಲೆ ಹಾಕೊಂಡ್ ಮಲ್ಗಿಲ್ಗೆ ಹುಷಾರು. ಇಲ್ಲ ಸರ್. ತಗೊಳಪ್ಪ, ಎಲ್ಲ ನಕಲಿ ಕಣಯ್ಯ. ಇದನ್ ಚಲಾವಣೆ ಮಾಡಕ್ ಹೋಗಿ ಇಲ್ಲಿ ಸಿಗೆ ಬಿದ್ದಂಗೆ ಅಲ್ಲೂ ಸಿಗೆ ಬಿದ್ದು ನನ್ನ ಬಾಯಿಲು ಮಣ್ಣು ಹಾಕ್ಬಿಟ್ಟಿಯ. ಹೇಳಿದ್ದೆಲ್ಲ ಗೆಪ್ತಿಯದ? ಹುಷಾರು. ಇನ್ನೊಂದ್ ಕಿತ ಹೇಳ್ತೀನಿ, ಹುಷಾರು. ನಡಿ. ಆಯ್ತು ಸರ್. Okay, you contact me after 3 days. Right. Yes, Mr. Rajshekar. ಬಹಳ ದಿನಗಳಿಂದ ಡ್ರಗ್ಸ್ ವ್ಯವಹಾರ ಮಾಡ್ತಿದ್ದ ಜಾಲನ ಪತ್ತೆ ಹಚ್ಚಿದ್ದೇನೆ ಸರ್. ಈ ವ್ಯವಹಾರದ ಕೇಂದ್ರ ವ್ಯಕ್ತಿ ಯಾರಂತ ನಿಮಗೆ ಗೊತ್ತಾದ್ರೆ ಬಹಳ ಆಶ್ಚರ್ಯಪಡ್ತೀರಾ. Is it? What? Home Minister Ranganath? Yes, sir. He is the person. Good. ಹಾವಿನ ಹುತ್ತಕ್ಕೆ ಕೈ ಹಾಕಿ ಹಿಡಿದಿದ್ದೀರಾ. Great. You are really great. Thank you, sir. ನಿಮ್ ಫರ್ದರ್ ಆರ್ಡರ್ಸ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. Go ahead, Mr. Rajshekar. ನಿಮಗೆ ಡಿಪಾರ್ಟ್ಮೆಂಟ್ ಇಂದ ಏನ್ ಸೌಕರ್ಯ ಬೇಕೋ ನಾನು ಏರ್ಪಾಟ್ ಮಾಡ್ತೀನಿ. ಬಟ್ ಅವ್ರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು. ಡೆಫಿನೆಟ್ಲಿ ಸರ್. ಬಟ್ ಒನ್ ಥಿಂಗ್, ನೀವು ಯಾವುದೇ ಇನ್ಫ್ಲುಯೆನ್ಸ್ಗೆ ಅವಕಾಶ ಕೊಡಬಾರ್ದು. ವೆಲ್, ಗೋ ಹೆಡ್. ಧೈರ್ಯವಾಗಿ ಮುಂದೆ ನುಗ್ಗಿ. ಈ ಫೋಟೋ ನೆಗೆಟಿವ್ಸ್ ಎಲ್ಲ ಜೋಪಾನವಾಗಿಡಿ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಆಶ್ಚರ್ಯ. ಅವನು ಎಲ್ಲಿಂದ ಯಾವಾಗ ಹೆಂಗೆ ಈ ಫೋಟೋಗಳನ್ನು ತೆಗ್ದ? ಅವನು ಬಹಳ ಚಾಣಾಕ್ಷ ಸರ್. ಯಾವ್ದೇ ಅಪಾಯನು ನೋಡ್ದೆ ಮುಂದೆ ನುಗ್ತಾನೆ. ಈ ಮ್ಯಾಟ್ರ್ ಏನಾದ್ರೂ ಹೊರಗಡೆ ಬಂದ್ರೆ ಅಲ್ಲೋಲ್ ಕಲ್ಲೋಲ್ ಆಯ್ತದೆ. ರೀ ವಿಶ್ವನಾಥ್, ಅವನ್ನ ದಾರಿಗೆ ತರದ್ ಹೆಂಗೆ? ಇಂಪಾಸಿಬಲ್ ಸರ್. ಹಿ ಇಸ್ ವೆರಿ ಸಿನ್ಸಿಯರ್ ಅಂಡ್ ಹಾನೆಸ್ಟ್. ಅವನು ಯಾವ್ದೇ ಇನ್ಫ್ಲೂಯೆನ್ಸ್ಗೂ ಬಗ್ಗೋನಲ್ಲ. ಹಂಗಾರೆ ಮುಂದೇನ್ ಮಾಡೋಣ? ಐ ಡೋಂಟ್ ನೋ ಸರ್. ನನಗೂ ಏನು ತೋಚ್ತಾ ಇಲ್ಲ. ನೀವು ಯಾವ್ದೇ ಸುಳ್ಳು ಸಿಕ್ಕದ ಹಾಗೆ ಕೇರ್ಫುಲ್ ಆಗಿರಿ. ಉಪಾಯವಾಗಿ ಅವನ ಹತ್ರ ಇರೋ ನೆಗೆಟಿವ್ಸ್ ಅನ್ನ ತರೋದಕ್ಕೆ ನಾನ್ ಟ್ರೈ ಮಾಡ್ತೀನಿ. ಮೊದ್ಲ ಕೆಲಸ ಮಾಡು. ರೈಟ್ ಸರ್. Hello, Roger 2 calling. Are you reading me? ಎಲ್ಲ ರೆಡಿನಾ? ಗುಡ್. ನಾನು ಸಿಗ್ನಲ್ ಕೊಟ್ಟಿದ ತಕ್ಷಣ ಅಟ್ಯಾಕ್ ಮಾಡಬೇಕು. ಓಕೆ, ಓವರ್. ಮಧುರಾ ಮೋಹನ ವೀಣಾ ವಾದನ ಮೃದು ತರದ ಮಿಡಿತದ ನಾದವು ಸಂತೋಷಕ್ಕೆ ಸಾಧನ. ಹಲೋ, ನೀನೇನು ಅನ್ಕೊಂಡ್ಬಿಟ್ಟಿದ್ದೆ? ಹಾಡಿನ ಜೊತೆಗೆ ಹಾರ್ಮೋನಿ ಬಾರ್ಸಕ್ ಬರುತ್ತೆ ಅಂತ ಗೊತ್ತಾಗಿದೆ ಇವತ್ತೇ. ಏನ್ ಅನ್ಕೊಂಡ್ಬಿಟ್ಟಿದ್ರ ನನ್ನ ನೀವು? ಯಾಕೆ? ಮದುವೆ ಮುಂಚೆನೆ ನಾನು ಬಾರ್ಸಕ್ ಕಲ್ತ್ಕೊಂಡ್ಬಿಟ್ಟಿದ್ದೆ. ಹಾರ್ಮೋನಿಯಂ ಹಂಗೇಳ ಮತ್ತೆ. ನಾನು ಬಾರ್ಸಕ್ ಶುರು ಮಾಡಿದ್ರೆ ಸಾಕು, ನಮ್ಮ ಊರಾಗಿನ ಹುಡುಗರು ಕಣ್ಣು ಬಿಟ್ಟಿದ್ ಬಿಟ್ಟಂಗೆ ನೋಡ್ತಿದ್ವು. ಅಮ್ಮ ಹೆಂಗ್ ಬಾರಿಸ್ತಾಳೆ.
ಹಿಂಗ ಮಾಡಿ ಅಲ್ವಾ ನಮ್ಮ ಊರಾಗಿನ ಐಕ್ಳು ಪಿರುತಿ ಸಂಪಾದನೆ ಮಾಡ್ಕೊಂಡ್ರ ನಾನುವೆ ಹಂಗೆ ಅಂತೀಯ? ಅಲೋ ನಂಗೂ ಅಷ್ಟೇ. ನಿನ್ನಂಗೆ ಮೂಡ್ ಬರ್ಬೇಕು ಅಂದ್ರೆ ಹಾರ್ಮೋನಿ ಪೆಟ್ಟಿಗೆ ಕೈಗೆ ತಗೊಂಡ್ಬಿಡುವೆ. ವಯಸ್ಸಿಗೆ ಬಂದಿರೋ ಹುಡುಗಿರೆಲ್ಲ ಬೆನ್ನತ್ ಬಿಡೋರು. ಸ್ವರಗಳು ಉದುರ್ತಿದ್ದಂಗೆ ಪಿರೀತಿ ಅನ್ನೋದು ಹಂಗೆ ಅರ್ಧೋಯ್ತಿತ್ತು. ಸಾಕ್ ಸುಂದರಬಾರ್ದ ನಾ ಕಾಣ್ ಪಿರುತಿಯ ನಿಮ್ದು. ಈ ಊರು ಬಂದ್ ಇಷ್ಟ ದಿವಸ ಆಯ್ತಪ್ಪ. ಲೊಟ್ಟಿ ಹಿಡ್ಕೊಂಡು 3 ಹೊತ್ತು ದೂಟಿ ಅಂತ ಬೀಟ್ ಹೊಡಿತಿದ್ರಿ. ಒಂದಿನಕ್ಕೂ ಮಾಡೇ ಇಲ್ಲ ಏನ ಪಿರುತಿನ ಹಂಗೇಳು ಮತ್ತೆ. ಏಯ್, ಈ ಹನುಮಂತಂದ್ರೆ ಏನ್ ತಿಳ್ಕೊಂಡಿದ್ಯಾ? ಅಂಜನಾ ಕುಡ್ಕುದ್ರು ಈ ಹನುಮಂತು ಪ್ರೀತಿ ಮುಂದೆ ಇನ್ನೊಂದಿಲ್ಲ. ಬಾರೆ ತಗೆ ಯಾಕೋ ಬಾರ್ಸಕ್ಕೆ. ಬಾರೆ. ಹಲೋ, ನಂಗೆ ನಿನ್ ಮೇಲ್ ಪ್ರೀತಿ ಎಷ್ಟೈತೆ ಅನ್ನೋದನ್ನ ಇದ್ರಲ್ಲಿ ಬಾರ್ಸಕ್ಕೆ. ಹಂಗ ಬಾರ್ಸಿ ನೋಡಮ್ಮ. ಆಡೋಣ ಇಲ್ಲೇ ಕಣ್ಣ ಮುಚ್ಚಾಲೆ, ಪ್ರೀತಿಯೇ ನಮ್ಗೆ ಬೆಣ್ಣೆ ಮಸಾಲೆ. ಆಡೋಣ ಇಲ್ಲೇ ಕಣ್ಣ ಮುಚ್ಚಾಲೆ, ಪ್ರೀತಿಯೇ ನಮ್ಗೆ ಬೆಣ್ಣೆ ಮಸಾಲೆ. ಕೆಂಪಾದ ಕೆನ್ನೆಗೆ ಕೊಟ್ಟಾಗ ಸಿಮುತ್ತು ಬಂದೈತೆ ಇವತ್ತು ಪ್ರೇಮಕ್ಕೆ ಗಮ್ಮತ್ತು. ಹಾಡಿಗೆ ಹೆಜ್ಜೆ ಹಾಕಿ ಕುಣಿವ ನಲಿವ ನಗುವ ನನ್ನ ಅಲ್ಮೇಲು, ಓ ನನ್ನ ಅಲ್ಮೇಲು. ಆಡೋಣ ಇಲ್ಲೇ ಕಣ್ಣ ಮುಚ್ಚಾಲೆ, ಪ್ರೀತಿಯೇ ನಮ್ಗೆ ಬೆಣ್ಣೆ ಮಸಾಲೆ. ಆಡೋಣ ಇಲ್ಲೇ ಕಣ್ಣ ಮುಚ್ಚಾಲೆ, ಪ್ರೀತಿಯೇ ನಮ್ಗೆ ಬೆಣ್ಣೆ ಮಸಾಲೆ. ಕೆಂಪಾದ ಬೆಣ್ಣೆಗೆ ಕೊಟ್ಟಾಗ ಸಿಹಿ ಮುತ್ತು ಬಂದೈತೆ ಇವತ್ತು ಪ್ರೇಮಕ್ಕೆ ಗಮ್ಮತ್ತು. ಹಾಡಿಗೆ ಹೆಜ್ಜೆ ಹಾಕಿ ಕುಣಿವ ನಲಿವ ನಗುವ ನನ್ನ ಹನುಮಂತು, ನನ್ನ ಹನುಮಂತು. ಜಾಲಿ ಮಾಡೋ ವಾರ ಎಂದು ಸಂಡೆ ಅಲ್ವೇನೆ, ಬಿಂಕ ಯಾಕೆ ಬಾರೆ ನಿನ್ನ ಗಂಡ ಅಲ್ವೇನೆ. ತಾಳಿ ಕಟ್ಟಿ ಹಳ್ಳಿಯಿಂದ ನನ್ನ ತಂದವನೇ, ಎಲ್ಲಿಗಾದ್ರೂ ಬರುವೆ ನಿನ್ನ ಬೆನ್ನ ಹಿಂದೇನೆ. ಹಳ್ಳಿಯ ಮಳ್ಳಿ ಹೆಣ್ಣೆ ಮಲ್ಗೋಬ ಮಾವಿನ ಹಣ್ಣೆ, ಊರಿಗೆಲ್ಲ ಜಾಣೆ ಕಣೆ ನೀನೇ ನನ್ ರಾಣಿ ಕಣೆ. ಮುದ್ದು ಮಾತಿನಲ್ಲೇ ನನ್ನ ಗುದ್ದ ಬೇಡ, ಹೊಗಳಿ ಹೊಗಳಿ ಇಲ್ಲೇ ನನ್ನ ಕೊಲ್ಲ ಬೇಡ. ಹನುಮಂತು ಗಿನುಮಂತು ತನ್ನಿದ್ದ ನಿನ್ನ ನನ್ನ. ಆಡೋಣ ಇಲ್ಲೇ ಕಣ್ಣ ಮುಚ್ಚಾಲೆ, ಪ್ರೀತಿಯೇ ನಮ್ಗೆ ಬೆಣ್ಣೆ ಮಸಾಲೆ. ಕೆಂಪಾದ ಕೆನ್ನೆಗೆ ಕೊಟ್ಟಾಗ ಸಿಮುತ್ತು ಬಂದೈತೆ ಇವತ್ತು ಪ್ರೇಮಕ್ಕೆ ಗಮ್ಮತ್ತು. ಹಾಡಿಗೆ ಹೆಜ್ಜೆ ಹಾಕಿ ಕುಣಿವ ನಲಿವ ನಗುವ ನನ್ನ ಅಲ್ಮೇಲು, ನನ್ನ ಹನುಮಂತು. ಲತ್ತಿ ಹಿಡಿದು ಡ್ಯೂಟಿ ಮಾಡೋ ಬಿಟ್ಟು ಪೊಲೀಸು, ಪ್ರೀತಿ ಮಾಡೋ ನಿನ್ನ ಮನಸ್ಸೆ ನನ್ನ ಪ್ಯಾಲೇಸು. ಶೂಟಿಗಿಂದು ಲೀವ್ ಹಾಕಿ ಲವ್ ಮಾಡೋಣ, ಪ್ಯಾಟೆ ಸುತ್ತಿ ಪಾರ್ಟಿಗೋಗಿ ಮೋಜು ಮಾಡೋಣ. ಹೊಸ ಪಿಕ್ಚರ್ ಬಂದೈತಂತೆ, ಪಪ್ಪಾಟಾಗೈತಂತೆ, ಹೋಟ್ಲಲ್ಲಿ ಊಟ ಮಾಡಿ ಮ್ಯಾಟ್ನಿಗೆ ಹೋಗೋಣಂತೆ. ಹೋಟಲ್ ಊಟ ಮ್ಯಾಟೆ ಸಿನಿಮಾ ಬ್ಯಾಡ ಬಿಡೆ, ಮಾನವಾಗಿ ಮನೆಯಲ್ಲಿದ್ದು ಅಡಿಗೆ ಮಾಡೆ. ಅಲ್ಮೇಲು ಗೋಲ್ಮಾಲು ತನ್ನ ತರಿಗಿಡದರಿಗಿಡದರಿಗಿಡ. ಆಡೋಣ ಇಲ್ಲೇ ಕಣ್ಣ ಮುಚ್ಚಾಲೆ, ಪ್ರೀತಿಯೇ ನಮ್ಗೆ ಬೆಣ್ಣೆ ಮಸಾಲೆ. ಆಡೋಣ ಇಲ್ಲೇ ಕಣ್ಣ ಮುಚ್ಚಾಲೆ, ಪ್ರೀತಿಯೇ ನಮ್ಗೆ ಬೆಣ್ಣೆ ಮಸಾಲೆ. ಕೆಂಪಾದ ಕೆನ್ನೆಗೆ ಕೊಟ್ಟಾಗ ಸಿಹಿ ಮುತ್ತು ಬಂದೈತೆ ಇವತ್ತು ಪ್ರೇಮಕ್ಕೆ ಗಮ್ಮತ್ತು. ಹಾಡಿಗೆ ಹೆಜ್ಜೆ ಹಾಕಿ ಕುಣಿವ ನಲಿವ ನಗುವ ನನ್ನ ಹನುಮಂತು, ಓ ನನ್ನ ಅಲ್ಮೇಲು. ನಾನಿನ್ ಬರ್ತೀನಿ. ಬರ್ಲಾ? ಅಯ್ಯೋ ಬನ್ನಿಮಾ, ಆಶಾ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗಿರಂತೆ.
ಡ್ರೈವರ್ ಬಂದಿ ಅಮ್ಮ. ಮನೇಲವ್ರು ಕಾಯ್ತಾ ಇರ್ತಾರೆ. ನಮ್ ಡ್ರೈವರ್ ಹತ್ರ ಹೇಳ್ ಕಳ್ಸಿದ್ರಾಯ್ತು. ಆಶಾನು ನಿಮ್ಮನ್ನ ನೋಡ್ಬೇಕು ಅಂತಿದ್ಲು. ಬನ್ನಿ. ಡ್ರೈವರ್ ಅಮ್ಮ, ಅನ್ಪೂರ್ಣಮ್ನವ್ರು ಇಲ್ಲೇ ಇರ್ತಾರೆ. ಮಧ್ಯಾಹ್ನ ಊಟ ಮಾಡ್ಕೊಂಡು ಬರ್ತಾರೆ ಅಂತ ಆಯ್ತು. ನೀನ್ ಹೋಗಿ ಅವ್ರ ಮನೆಯಲ್ಲಿ ಸಾಮಾನೆಲ್ಲ ಇಟ್ಬಿಟ್ಟು ಅವ್ರ ಯಜಮಾನ್ರಿಗೆ ಹೇಳ್ಬಿಟ್ ಬಾ. ಆಯ್ತಮ್ಮ. ಬನ್ನಿ. ಏನ್ ಮಳೆ. ಬನ್ನಿ. ಆಶಾ, ಯಾರು ಬಂದಿದಾರ ನೋಡಮ್ಮ. ಅಮ್ಮ, ಆಶಾ ಚೆನ್ನಾಗಿದೇನಮ್ಮ? ನೀ ಚೆನ್ನಾಗಿದ್ಯಮ್ಮ? ಹಾ, ನೀನ್ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಸುಮ್ನೆ ನೋಡ್ಕೊಂಡು ಹೋಗೋದೇನೋ, ಊಟ ಮಾಡ್ಕೊಂಡೇ ಹೋಗ್ಬೇಕು. ಸರ್, ಅಂಗಡಿಯಿಂದ ತಂದಿರೋ ಈ ಬಾಕ್ಸ್ ಅಲ್ಲಿ ಇಡ್ಲಿ ಸರ್. ಒಳಗಡೆ ಸರಿ ಸರ್. ಸರ್, ಅಮ್ಮ ಅವರು ನಮ್ಮ ಸಾಹೇಬ್ರ ಮನೇಲೇ ಇದ್ದಾರೆ. ಊಟ ಮುಗಿಸ್ಕೊಂಡು ಮಧ್ಯಾಹ್ನ ಮೇಲೆ ಬರ್ತಾರಂತೆ ಸರ್. ಆಯ್ತು, ನೀನು ಹೋಗು. ಯು ಆರ್ ಅಂಡರ್ ಅರೆಸ್ಟ್. ಏನ್ ಸರ್ ಇದು? ಐ ಮೀನ್ ಇಟ್. ಒಳಗಡೆ ಎಲ್ಲ ಚೆಕ್ ಮಾಡಿ. ಅರೆಸ್ಟ್ ಹಿಮ್. What the hell is this? Shut up. ನೀನ್ ಕಳ್ತನದಲ್ಲಿ ಡ್ರಗ್ಸ್ ವ್ಯವಹಾರ ಮಾಡ್ತಾ ಇರೋದು ನಮಗೆ ಗೊತ್ತಾಗಿದೆ. ಸರ್ ಪ್ಲೀಸ್. ನೀ ರೆಡ್ ಹ್ಯಾಂಡೆಡ್ ಆಗಿ ಸಿಕ್ತಿದ್ಯಾ? ನೋ ಸರ್. ಸರ್ ಪ್ಲೀಸ್ ಬಿಲೀವ್ ಮಿ ಸರ್. ಸ್ಟಾಪ್ ಇಟ್. ನೀನ್ ಏನ್ ಹೇಳೋದಿದ್ರೆ ಎಂಕ್ವೈರಿನಲ್ಲಿ ಹೇಳು. ಕಮ್ ಆನ್ ಸರ್. ಸರ್ ನನ್ನ ಮಾತು ಕೇಳಿ ಸರ್. ಸರ್ ಪ್ಲೀಸ್. ದೇಶದ್ರೋಹದ ಕೆಲಸ ಮಾಡಿದ್ರೆ ಇನ್ನೇನಾಗತ್ತೆ? ಇಲ್ಲ ಇಲ್ಲ, ಅವ್ರಂತ ಕೆಲಸ ಮಾಡಲ್ಲ. ನಮ್ಮ ಯಜಮಾನ್ರಂತವ್ರಲ್ಲ, ಅವ್ರನ್ನ ಬಿಟ್ಬಿಡಿ. ಅದೆಲ್ಲ ಎಂಕ್ವೈರಿ ಆದ್ಮೇಲೆ ಗೊತ್ತಾಗತ್ತೆ. ಕಮ್ ಆನ್. ಅಯ್ಯೋ, ನಮ್ಮ ಯಜಮಾನ್ರಂತ ಕೆಲಸ ಮಾಡಲ್ಲ. ಇಲ್ಲ, ಏನಂದ್ರೆ ಏನಂದ್ರೆ ಇಲ್ಲ, ಅವ್ರನ್ನ ಬಿಟ್ಬಿಡಿ. ಅವ್ರನ್ನ ಬಿಟ್ಬಿಡಿ. ಅವ್ರಂತವ್ರಲ್ಲ, ಅವ್ರನ್ನ ಬಿಟ್ಬಿಡಿ. ಯಜಮಾನ್ರಂತವ್ರಲ್ಲ. ಇಲ್ಲ, ಅವ್ರು ಯಾವ ತಪ್ಪು ಮಾಡಿಲ್ಲ. ಅವ್ರನ್ನ ಬಿಟ್ಬಿಡಿ. ಅವ್ರನ್ನ ಬಿಟ್ಬಿಡಿ. ಅವ್ರನ್ನ ಬಿಟ್ಬಿಡಿ. ಬಿಟ್ಬಿಡಿ. ನಾನ್ ಹೊರಗೆ ಬರೋವರೆಗೂ ಯಾರನ್ನೂ ಒಳಗ್ ಬಿಡ್ಬೇಡಿ. ಯು ಕ್ಯಾನ್ ಗೋ. ಹಲೋ ಮಿಸ್ಟರ್ ರಾಜಶೇಖರ್, ಹೌ ಆರ್ ಯು? ಸರ್, ಏನ್ ಸರ್ ಇದೆಲ್ಲ? ನನಗೊಂದು ಅರ್ಥ ಆಗ್ತಿಲ್ಲ. ಏನ್ ಸರ್ ಇದೆಲ್ಲ? ಡೋಂಟ್ ವರಿ, ಈ ಸ್ಕ್ಯಾಂಡಲ್ ನಿಂದ ನಿನ್ನ ಬಚಾವ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಬಟ್ ಆ ಫೋಟೋ ನೆಗೆಟಿವ್ಸ್ ಎಲ್ಲಿಟ್ಟಿದ್ಯಾ ಅಂತ ಹೇಳು. ಸಾರಿ ಸರ್, ಈ ಒಂದು ವಿಷಯದಲ್ಲಿ ನನ್ನ ಹೆತ್ತವ್ರನ್ನು ಕೂಡ ನಾನು ನಂಬಲ್ಲ. ಅದೆಲ್ಲಿರ್ಬೇಕು ಅಲ್ಲಿ ಭದ್ರವಾಗಿದೆ. ಯು ಸಿ ಮಿಸ್ಟರ್ ರಾಜಶೇಖರ್, ಇದು ಮಿನಿಸ್ಟ್ರಿಗೆ ಸಂಬಂಧಪಟ್ಟಿರೋ ವಿಷಯ. ನಿನ್ನ ಹತ್ರ ಇರೋ ಆಧಾರದಿಂದ ನೀನ್ ಎಷ್ಟೇ ಹೋರಾಡಿದ್ರು ನಮ್ ಕಾನೂನುಗಳಲ್ಲಿರೋ ಲೂಪ್ ಹೋಲ್ಸ್ ನಿಂದ ಅವ್ರು ಬಚಾವಾಗ್ಬಿಡ್ತಾರೆ. ಅನ್ನೆಸೆಸರಿಯಾಗಿ ದೊಡ್ಡವರನ್ನ ಎದ್ದು ಹಾಕೊಳ್ಳೋದ್ರಿಂದ ನಿನ್ ಲೈಫ್ ಹಾಳಾಗತ್ತೆ. ನನ್ನ ಒಬ್ಬನ ಲೈಫ್ ಸೇಫ್ಟಿಗೋಸ್ಕರ ಅನ್ಯಾಯಕ್ಕೆ ಸಪೋರ್ಟ್ ಮಾಡೋ ಅಂತ ಹೇಳ್ತಿದ್ದೀರಾ ಸರ್? ನಾನು ಹಾಗೆ ಹೇಳ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಆದಷ್ಟು ಪೊಲೈಟ್ ಆಗಿ ನಡ್ಕೊಂಡು ನ್ಯಾಯನ ಉಳಿಸಿ ನಮ್ಮನ್ನು ಉಳಿಸ್ಕೋಬೇಕಾಗತ್ತೆ. ಸೊ ನಿನ್ ಮೇಲಿರೋ ಕೇಸನ್ನು ವಾಪಸ್ ತಗೊಳ್ಳೋದಲ್ದೆ ಆ ಡ್ರಗ್ ವ್ಯವಹಾರನು ನಾನ್ ಸ್ಟಾಪ್ ಮಾಡಿಸ್ತೀನಿ. ಆ ನೆಗೆಟಿವ್ಸ್ ನನಗೆ ಕೊಟ್ಬಿಡು. ನೋ, ನೆವರ್. ಅನ್ಯಾಯ ಜೊತೆ ನಾನು ಯಾವತ್ತೂ ರಾಜಿ ಮಾಡ್ಕೊಳ್ಳಲ್ಲ. ನನಗೆ ಸಿಕ್ಕಿರೋ ಆಧಾರ ಇಟ್ಕೊಂಡು ನ್ಯಾಯಕ್ಕೋಸ್ಕರ ಹೋರಾಡ್ತೀನಿ. ಎಸ್, ಹಠ ಮಾಡಬೇಡ. ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ಮಿಸ್ಟರ್ DIG ಸರ್,
ನೀವಿಷ್ಟೊಂದು ಪುಸ್ಲಾಯಿಸೋದು ನೋಡಿದ್ರೆ ನಿಮ್ಮ ಕೈವಾಡನೂ ಇದ್ರಲ್ಲಿದೆ ಅಂತ ಕಾಣುತ್ತೆ. ಶಟ್ ಅಪ್ ಯು ಬ್ಲಡಿ. ಕೊಡ್ತೀಯೋ ಇಲ್ಲೋ? ಗಿವ್ ಇಟ್ ಟು ಮೀ. ಕೊಡ್ತೀಯೋ ಇಲ್ಲೋ? ಮಾವಾ, ಊಟ ಮಾಡೋಣ ಬನ್ನಿ. ಬೇಡಮ್ಮ, ನನಗೆ ಹಸುವಿಲ್ಲ. ಬೆಳಗಿಂದ ನೀವು ಕಾಫಿನೂ ಕುಡ್ದಿಲ್ಲ. ಬನ್ನಿ ಮಾವಾ. ಬೇಡಮ್ಮ, ನಿಮ್ ತಂದೆ ಮಾಡಿರೋ ಕೆಲ್ಸದಿಂದ ನಾನ್ ತಲೆ ತಗ್ಸ್ಬೇಕಾಗಿದೆ. ನಮ್ ಸಂಬಂಧದಲ್ಲಿ ಯಾರು ಇಂಥ ದೇಶದ್ರೋಹದ ಕೆಲಸ ಮಾಡಿರ್ಲಿಲ್ಲ. ನಮ್ ತಂದೆ ಎಂದಿಗೂ ಅಂತ ಕೆಲಸ ಮಾಡೋರಲ್ಲ ಮಾವಾ. ಇದೆಲ್ಲ ಯಾರ್ದು ಸಂಚು ಅನ್ಸುತ್ತೆ. ಹೌದಮ್ಮ, ನನಗೂ ಹಾಗೆ ಅನಿಸ್ತಾ ಇದೆ. ನಿನ್ ತಂದೆನ ಈ ಆಪಾದನೆಯಿಂದ ಬಿಡುಗಡೆ ಮಾಡಿಸೋದಕ್ಕೆ ಎಷ್ಟೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಆದ್ರೆ ನಿನ್ ತಂದೆನೇ ಅದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಅಂದ್ರೆ ನಮ್ ತಂದೆ ಆಪಾದನೆ ಒಪ್ಕೊಂಡಿದಾರಾ? ಹಾಗಲ್ಲಮ್ಮ, ಈ ದೇಶದ್ರೋಹದ ವ್ಯವಹಾರದಲ್ಲಿ ರಾಜಶೇಖರ್ಗೆ ತುಂಬಾ ಬೇಕಾಗಿರೋರು ಯಾರೋ ಸಿಕ್ಕಾಕೊಂಡಿದ್ದಾರೆ ಅಂತ ಕಾಣಿಸುತ್ತೆ. ಇದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಅವ್ರ ಹತ್ರ ಇದೆ. ಆ ಡಾಕ್ಯುಮೆಂಟ್ಸ್ ನನಗೆ ಕೊಡ್ಸು ಅಂತ ಎಷ್ಟ್ ಸಲ ಕೇಳಿದ್ರು ನನ್ ಮಾತೇ ಕೇಳ್ತಾ ಇಲ್ಲ. ಆ ಡಾಕ್ಯುಮೆಂಟ್ ಸಿಕ್ಕಿದ್ರೆ ನಮ್ ತಂದೆ ಬಿಡುಗಡೆ ಆಗ್ತಾರ ಮಾವಾ? ಡೆಫಿನೆಟ್ ಆಗಿ ಬಿಡುಗಡೆ ಆಗ್ತಾರಮ್ಮ. ನಾನೇ ಮುಂದೆ ನಿಂತು ಅವ್ರನ್ನ ಬಿಡುಗಡೆ ಮಾಡಿಸ್ತೀನಿ. ನೀನ್ ನಿಮ್ ತಂದೆ ಹತ್ರ ಹೇಳಿ ಆ ಡಾಕ್ಯುಮೆಂಟ್ಸ್ ಕೊಡಿಸ್ತೀಯಮ್ಮ? ನಮ್ ತಂದೆ ನನ್ ಮಾತ್ ಕೇಳೇ ಕೇಳ್ತಾರ ಮಾವ. ಅವ್ರಿಗೆ ಹೇಳಿ ಅದನ್ನ ಖಂಡಿತ ಕೊಡಿಸ್ತೀನಿ. ಖಂಡಿತ ಕೊಡಿಸ್ತೀಯಮ್ಮ? ಖಂಡಿತವಾಗ್ಲೂ ಕೊಡಿಸ್ತೀನಿ. ಈಗ್ಲಾದ್ರೂ ಊಟ ಮಾಡ್ತೀರಾ? ಸರಿ ಬಾಮ್ಮ. ಯಾರು ಒಳ್ಳೇದಾಗತ್ತೆ ಯಾರು ಕೆಟ್ಟದಾಗತ್ತೆ ಅಂತ ನಿಂಗೆ ಅರ್ಥ ಆಗಲ್ಲಮ್ಮ. ಇಲ್ಲಿಗೆ ಯಾಕಮ್ಮ ಬರಕ್ ಹೋದೆ? ನೋಡಮ್ಮ, ಈ ಜಾಗಕ್ಕೆಲ್ಲ ನೀನ್ ಬರಬಾರ್ದು. ಹೋಗು, ಮನೆಗೆ ಹೋಗಮ್ಮ. ಹಾಗೆಲ್ಲ ಅನ್ಬೇಡಿ ಡ್ಯಾಡಿ. ಇದುವರೆಗೂ ನಾ ಕೇಳಿದ್ದು ಯಾವ್ದಕ್ಕೂ ನೀವಿಲ್ಲ ಅಂದಿಲ್ಲ. ಈಗ ಇದೊಂದು ನಡ್ಸ್ಕೊಡಿ. ಆ ಡಾಕ್ಯುಮೆಂಟ್ಸ್ ಇಸ್ಕೊಡ್ತೀನಿ ಅಂತ ನಮ್ಮ ಮಾವರ್ಗ್ ನಾ ಮಾತು ಕೊಟ್ಬಿಟ್ಟಿದೀನಿ. ಆಶಾ, ಹಿಂದೆ ಮುಂದೆ ತಿಳಿದೆ ನೀನ್ ಯಾಕಮ್ಮ ಮಾತ್ಕೊಟ್ಟೆ? ಡ್ಯಾಡಿ, ನನ್ನ ಮಗಳಾಗಿ ಇನ್ನೂ ನನ್ನನ್ನು ಅರ್ಥ ಮಾಡ್ಕೊಂಡಿಲ್ವಲ್ಲಮ್ಮ ನೀನು? ಡ್ಯಾಡಿ, ನೀವ್ ಯಾವ ಅಪರಾಧನೂ ಮಾಡೋರಲ್ಲ ಅಂತ ನನಗ್ ಗೊತ್ತು. ಆದ್ರೆ ನಿಮ್ಮನ್ನ ಈ ಸ್ಥಿತಿಲಿ ನನ್ ಕೈ ನೋಡಕ್ ಆಗ್ತಾ ಇಲ್ಲ ಡ್ಯಾಡಿ, ನೋಡಕ್ ಆಗ್ತಾ ಇಲ್ಲ. ಅಳ್ಬೇಡಮ್ಮ, ಅಳ್ಬೇಡ. ನಾನು ಅಪರಾಧಿ ಅಲ್ಲ ಅಂತ ನೀನು ಒಬ್ಳಾದ್ರೂ ತಿಳ್ಕೊಂಡಿದ್ಯಲ್ಲ, ಅಷ್ಟೇ ನನಗ್ ಸಾಕು. ಈಗ್ಲೇ ನನ್ ಪ್ರಾಣ ಹೋದ್ರೂ ಪರವಾಗಿಲ್ಲ. ನೀನೀಗ ಗರ್ಭಿಣಿ ಹೆಂಗ್ಸು, ನೀನ್ ಅಳಬಾರ್ದು, ಚಿಂತೆ ಮಾಡಬಾರ್ದು. ನೀನ್ ಹೊಟ್ಟೆಲೊಬ್ಬ ಮಗ ಹುಡ್ತಾನೆ. ಅವನ್ ಬೆಳೆದ್ ದೊಡ್ಡವನಾದ್ಮೇಲೆ ನಿಮ್ ತಾತ ಒಬ್ಬ ನಿಷ್ಠಾವಂತ ಪೊಲೀಸ್ ಆಫೀಸರ್ ಸತ್ಯಕ್ಕಾಗಿ ಹೋರಾಡಿ ತನ್ನ ಪ್ರಾಣನೇ ಬಿಟ್ಟ ಅಂತ ಅವನು ನನ್ ಕತೆ ಹೇಳು. ದೇವ್ರನ್ನ ಒಳ್ಳೇದ್ ಮಾಡ್ತಾನೆ. ಹೋಗಮ್ಮ, ಮನೆಗೆ ಹೋಗು. ಗಾಡ್ ಬ್ಲೆಸ್ ಯು. ಗಾಡ್ ಬ್ಲೆಸ್ ಯು ಮೈ ಚೈಲ್ಡ್. ನಾನ್ ಹೇಳ್ದೆ, ನೀನ್ ಕೇಳಲಿಲ್ಲ. ನಿಮ್ ತಂದೆ ಅವ್ರ ಬಿಡುಗಡೆಗೆ ಸಹಾಯ ಮಾಡಲ್ಲಮ್ಮ. ಆ ಡಾಕ್ಯುಮೆಂಟ್ಸ್ ನ ಅವ್ರು ಕೊಡಲ್ಲ. ಬಾಮ್ಮ ಹೋಗೋಣ. ಕಮ್ ಬಾ, ಬಾಮ್ಮ ಹೋಗೋಣ. ಯಾವ ಸೀಮೆ ನನ್ನ ಮಗನೇ ಅವನು? ಇಷ್ಟಾದ್ರೂ ಬಗ್ಲಿಲ್ಲ ಅಂದ್ಮೇಲೆ ಇನ್ನವನು ಉಳಿಸಬಾರ್ದು, ಮುಗಿಸ್ಬಿಟ್ರಂಗೆ. ಬೇಡ ಸರ್, ಹಾಗೇನಾದ್ರೂ ಮಾಡಿದ್ರೆ ನಾವು ತುಂಬಾ ಪ್ರಾಬ್ಲಮ್ಸ್ ಫೇಸ್ ಮಾಡ್ಬೇಕಾಗತ್ತೆ. ಅವ್ನ್ ಹೆಂಡತಿ ಮಗಳ ಕಡೆಯಿಂದ ಪ್ರೆಷರ್ ತಂದು ಆ ಫೋಟೋ ನೆಗೆಟಿವ್ಸ್ ಎಲ್ಲಿದೆ ಅಂತ ನಾನ್ ಡೆಫಿನೆಟ್ ಆಗಿ ಅವ್ನ್ ಬಾಯ್ ಬಿಡಿಸ್ತೀನಿ. ಮೊದ್ಲ ಕೆಲಸ ಮಾಡು, ಇಲ್ದ್ರೆ ನಾವು ಬಾಯ್ ಬಡ್ಕೋಬೇಕಾದಿತ್ತು. ಅಯ್ಯೋ ಅಯ್ಯೋ ಅಯ್ಯೋ, ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲೇ. ಎಲ್ಲ ಹೊಡೆದು ಹಾಕ್ಬಿಟ್ಟಿಯಲ್ಲ. ಏನೇ ನಿಮ್ಮ ಅಪ್ಪ ತಂದು ಕೊಡ್ತಾನೇನೆ? ಮಾಡ್ಬಾರ್ದು ಮಾಡ್ಬಿಟ್ಟು ಲಾಕಪ್ ನಲ್ಲಿ ಬಿದ್ದಿದಾನಲ್ಲ ನಿಮ್ಮಪ್ಪ. ನಿಮ್ಮ ವಂಶ ಕೆಟ್ಟ ವಂಶ. ಅತ್ತೆ, ಪದೇ ಪದೇ ನಮ್ ತಂದೆನ್ ಬೈಬೇಡಿ. ಅವ್ರಂತ ಕೆಲ್ಸ ಮಾಡೋರಲ್ಲ. ಮಳ್ಳಿ ಹಾಗಿತ್ಕೊಂಡು ನನಗೆ ಇದ್ರ ಜಾಬ್ ಕೊಡ್ತೀಯಾ? ಏನ್ರಿ ಕೇಳಿಸ್ತಾ? ನಿಮ್ ಮುಚ್ಚ ಹೇಳ್ತಿರೋ ಮಾತುಗಳು? ಒಳ್ಳೆ ಹುಡುಗಿ ಅಂತ ಹಿಂದು ಮುಂದೆ ನೋಡ್ದೆ ಮದ್ವೆ ಮಾಡಿ ಮನೆ ತುಂಬಿಸ್ಕೊಂಡ್ರಲ್ಲ, ಈಗ ಏನ್ ಹೇಳ್ತಿದ್ದಾಳೆ ಕೇಳಿ. ಏನೇ ಏನೇ ಅದು? ಇವ್ರಪ್ಪ ಧರ್ಮರಾಯನಂತೆ, ಯಾವ ತಪ್ಪು ಮಾಡಿಲ್ವಂತೆ. ಎಲ್ಲ ತಪ್ಪು ನಾವೇ ಅಂತೆ ಮಾಡಿರೋದು. ಏನೇ ಇಷ್ಟು ಅಹಂಕಾರನ ನಿನ್ಗೆ? ಮಾವ, ನಾನು ಹಾಗೆಲ್ಲ ಏನು ಹೇಳಿಲ್ಲ ಮಾವ. ಇನ್ನೇನ್ ಹೇಳ್ದೆ? ಇನ್ನೂ ಏನೇನ್ ಹೇಳ್ದೆ? ನಾನೇನು ಹೇಳಿಲ್ಲ ಮಾವ. ಅಪ್ಪನ್ ಕಡೆ ಶಿಫಾರಸ್ ಮಾಡ್ತೀಯಾ? ಏನ್ರಿ ನೋಡ್ತಾ ಇದ್ದೀರಾ? ನಾನು ಬಿಗಿರಿ. ಬೇಡ ಮಾವ, ನೋಡಿ ಬಿಡಿ.
ನಿಮ್ಮಪ್ಪ ಮಾಡಿರೋ ತಪ್ಪಿನಿಂದ ಡಿಪಾರ್ಟ್ಮೆಂಟ್ ಅಲ್ಲಿ ನನ್ನ ಸ್ಟೇಟಸ್ ಹಾಳಾಗ್ತದೆ. ಬಿಗಿರಿ ನಾಕು ಬಿಗಿರಿ. ಬಾಯ್ ಜೋರಾಗಿ ಬಿಗಿರಿ. ಅನ್ನ ನೀರು ಕೊಡದೆ ಉಪವಾಸ ಹಾಕು, ಆಗ ದಾರಿಗೆ ಬರ್ತಾಳೆ. ಏಯ್ ಹೇಳೆ ಮೇಲೆ ಎದುರು ಜವಾಬ್ ಕೊಡ್ತೀಯಾ? ಬಾರ ಇಲ್ಲಿ, ನಡಿಯ ಮೇಲೆ ನಡಿಯೇ. ದಿನ ಉಪವಾಸ ಬುದ್ಧಿ ಬರುತ್ತೆ. ಬಿಟ್ಬಿಡಿ ಅತ್ತೆ, ನಾನ್ ಬಿಟ್ಬಿಡಿ. ಹಲೋ. ಹಾಯ್ ಡಾರ್ಲಿಂಗ್, ನಾನು. ನೀವಾ? ಚೆನ್ನಾಗಿದ್ದೀರಾ? ಓ ಫೈನ್, ನೀನ್ ಹೇಗಿದ್ಯಾ? ನಾನಿಲ್ಲಿ ಪರಿಸ್ಥಿತಿನೆಲ್ಲ ಹೇಳ್ಬಿಟ್ರೆ ಅವ್ರ ಕೆಲಸ ಕಾರ್ಯನೆಲ್ಲ ಬಿಟ್ಟು ಬಂದ್ಬಿಡ್ತಾರೆ. ಬೇಡ, ಚೆನ್ನಾಗಿದ್ದೀನಿ. ಯಾಕೆ ಒಂಥರ ದುಃಖದಲ್ಲಿ ಮಾತಾಡ್ತಾ ಇದೀಯಾ? ಏನಿಲ್ವಲ್ಲ, ನಾನ್ ಚೆನ್ನಾಗೇ ಇದ್ದೀನಿ. ನೀವ್ ಹೋಗ್ ತುಂಬಾ ದಿನ ಆಯ್ತಲ್ಲ, ಅದಕ್ಕೆ. ಆರೋಗ್ಯವಾಗಿದೆ ತಾನೆ? ಹಾ, ನೀವ್ ಆರೋಗ್ಯವಾಗಿದ್ದೀರಾ? ನನಗೇನು ಫಸ್ಟ್ ಕ್ಲಾಸ್ ಆಗಿದ್ದೀನಿ. ಅಂದಾಗೆ ನಿನ್ ಹೊಟ್ಟೆಲಿರೋ ಪಾಪು ಏನ್ ಹೇಳ್ತಾ ಇದ್ದಾನೆ? ನೀವ್ ಬೇಗ ಬನ್ನಿ ಅಂತ ಕರಿತಾ ಇದ್ದಾನೆ. ಬಂದ್ಬಿಡ್ತೀನಿ ಡಾರ್ಲಿಂಗ್. ಇಲ್ಲಿ ನನ್ಗೆ ಸದಾ ನಿಂದೆ ನೆನಪು, ಕನಸಿನಲ್ಲೂ ಮನಸ್ಸಿನಲ್ಲೂ ನೀನೇ ತುಂಬಿಕೊಂಡಿದ್ಯಾ. ನನ್ಗೂ ಹಾಗೆ, ಬೇಗ ಬಂದ್ಬಿಡಿ. ಬರ್ತೀನಿ. ಮಮ್ಮಿ ಸ್ವಲ್ಪ ಕರಿತೀಯಾ? ಇಲ್ಲ, ಈಗ ತಾನೇ ಎಲ್ಲ ಹೋದ್ರು. ಹೌದಾ? ಎಲ್ಲಿ ಒಂದು ಮಾಮೂಲು ಕೊಡು. ಕಮಾನ್ ಡಾರ್ಲಿಂಗ್ ಪ್ಲೀಸ್. ಆಶಾ, ಇನ್ನು 10 ತಿಂಗಳಿಗೆ ನಾನು ಟ್ರೈನಿಂಗ್ ಮುಗಿದೋಗುತ್ತೆ. ಮುಗಿದ ಕೂಡಲೇ ಬಂದ್ಬಿಡ್ತೀನಿ. ಓಕೆ? ಮಮ್ಮಿ ಡ್ಯಾಡಿ ಕೇಳಿದೆ ಅಂತ ಹೇಳು. ಬಾಯ್, ಗುಡ್ ನೈಟ್. ನಿಷ್ಠಾವಂತ ಅಧಿಕಾರಿನಾ ನೀನು? ಸತ್ಯಕ್ಕೆ ಧರ್ಮಕ್ಕೆ ಹೋರಾಡೋಣ ನೀನು? ಮುಖ್ಯಮಂತ್ರಿಗಳಿಂದ ಚಿನ್ನದ ಪದಕ ತಗೊಂಡಿರೋಣ ನೀನು? ಮಾತ್ರ ದೇಶ ಉದ್ಧಾರ ಮಾಡಕ್ ಹುಟ್ಟಿರೋಣ? ನಾವೆಲ್ಲ ದೇಶದ್ರೋಹಿಗಳ? ಕಟ್ಟಾಕ್ಬಿಟ್ಟು ಹೊಡಿತಿದ್ದೀನಲ್ಲೇ. ಒಂದಂತೂ ತಿಳ್ಕೊ, ಯಾವತ್ತು ನಾನು ಇಲ್ಲಿಂದ ಹೊರಗೆ ಬರ್ತೀನೋ ಆ ದಿನ ನಾನು ನಿನ್ನ ಜೀವಮಾನದಲ್ಲಿ ಬರ್ತಿಟ್ಕೋಬೇಕು. ನಿನ್ನ ಪೀಸ್ ಪೀಸ್ ಮಾಡಿ ಬೀದಿನಾಗಿ ಬಿಸಾಕ್ಲಿಲ್ಲ, ನಮ್ಮಪ್ಪನಿಗೆ ನಾನು ಬಿಟ್ಲಿಲ್ಲ ಕಣಲೆ. ಆಚೆ ಬಂದ್ಮೇಲೆ ತಾನೇ ಪೀಸ್ ಪೀಸ್ ಮಾಡೋದು. ಈಗ ನೀನಿರೋದು ನನ್ ಕಸ್ಟಡಿಲಿ. ಜೀವ ಸಹಿತ ಚರ್ಮ ಸುಲ್ದು ಉಪ್ಪು ಹಾಕಿಸ್ತೀನಿ ರಾಸ್ಕಲ್. ನೆಗೆಟಿವ್ ಹೇಳು. ನೀನ್ ಬಾಯ್ ಬಿಡೋವರೆಗೂ ಹೀಗೆ ನರಳಿ ನರಳಿ ಸಾಯಿ. ಮಕ್ಕಳ ಓದು ಅಥವಾ ಆರೋಗ್ಯದ ವಿಷಯ ಅಂದ್ರೆ ಕಡಿಮೆ ಗುಣಕ್ಕೆ ನಾರಾಜಿ ಆಗೋಲ್ಲ. ಬೆಲೆ ಹೆಚ್ಚಾಗಿದ್ರು ನಾನು ಅವರಿಗೆ ಝಂಡು ಸ್ಪೆಷಲ್ ಚವನಪ್ರಾಶವನ್ನೇ ಕೊಡ್ತೇನೆ. ಪ್ರತಿ ತತ್ವ ಎಷ್ಟು ನೈಜ, ನೈಸರ್ಗಿಕ ಮತ್ತು ಶುದ್ಧ. ಅಮ್ಮ, ನಂಗೆ ಬೆಲೆ ಹೆಚ್ಚಾಗಿದ್ರು ನನ್ನ ಮಕ್ಕಳಿಗಾಗಿ ಝಂಡು ಸ್ಪೆಷಲ್ ಚವನಪ್ರಾಶ, ಶುದ್ಧ ಚವನಪ್ರಾಶ. ಬಾಗಲ್ ತೆಗಿರಿ, ಬಾಗಲ್ ತೆಗಿರಿ ಅತ್ತೆ. ಅತ್ತೆ, ಬಾಗಲ್ ತೆಗಿರಿ ಅತ್ತೆ. ಅತ್ತೆ, ಬಾಗಲ್ ತೆಗಿರಿ ಅತ್ತೆ. ಅತ್ತೆ, ಅತ್ತೆ. ಏನ್ ರೋಗ ಬಂದಿದ್ಯೆ? ಯಾಕೆ ಹಂಗ ಒಂದೇ ಸಮ ಬಡ್ಕೋತೀಯ? ತುಂಬಾ ಹಸುತ್ತದೆ, ಏನಾದ್ರೂ ಕೊಡಿ ಅತ್ತೆ. ಹೊಟ್ಟೆ ಹಸಿತಾ ಇದ್ಯಾ? ಬೇಗ ಸಾಯಿ. ನೀನ್ ಸತ್ರೆ ಒಂದೇ ಸರ್ತಿ ನಿನ್ ಬಾಯಿಗೆ 4 ಅಕ್ಕಿ ಕಾಳು ಹಾಕ್ತೀನಿ. ಏಯ್, ಏನ ಮೇಲೆ ಕೂಡ ಹಾಕಿದ್ರೆ ಸಾಕು ಅಂತ ತೆಪ್ಪಗ್ ಬಿದ್ಕೊಂಡ್ಬಿಟ್ಯಾ? ಉಪವಾಸ ಇದ್ ಸತ್ಗಿತ್ ಹೋದ್ರೆ ನಮ್ ಗತಿ ಏನು? ಏನ ಮೇಲೆ ಬಾರೆ. ನಡಿ. ಸಾರಬ್ಧಾನ ಧರ್ಮ. ಬರ್ತೀಯೋ ಇಲ್ಲೋ? ಹೋಗಿ ನಿಮ್ಮ
ಆಗೋಯ್ತು ನಿಂದ ಆಟ. ಏಯ್, ಬಾರೆ ಸುಮ್ನೆ. ಜಾಸ್ತಿ ಹೇಳ್ದಷ್ಟು ಕೇಳ್ತೀಯೋ ಇಲ್ಲೋ? ಸುಮ್ನೆ ನಿಂತ್ಕೊಂಡ್ರೆ ಗೊತ್ತಾಗಲ್ವಾ? ಸುಮ್ನೆ ನಿಂತ್ಕೊಳೆ. ಹಲೋ ಹಲೋ, ನಾನು ಮಮ್ಮಿ ಶಶಿ ಮಾತಾಡೋದು. ಶಶಿನಾ? ಚೆನ್ನಾಗಿದೀಯಪ್ಪ? ಚೆನ್ನಾಗಿದ್ದೀನಿ. ಆಶಾ ಇದ್ದಾಳ? ಈಗ ಹೆರಿಗೆ ಸಮಯ ಅಲ್ವಾ, ಅವಳು ತವ್ರ ಮನೆಗೆ ಹೋಗಿದ್ದಾಳೆ. ಆರೋಗ್ಯವಾಗಿದ್ದಾಳೆ ತಾನೆ? ಅಯ್ಯೋ, ಅವಳಿಗೇನಪ್ಪ, ಆರೋಗ್ಯವಾಗಿದ್ದಾಳೆ, ಏನು ತೊಂದ್ರೆ ಇಲ್ಲ. ನೀನ್ ಯಾವಾಗ ಬರ್ತೀಯೋ? ಟ್ರೈನಿಂಗ್ ಮುಗಿದ್ ಕೂಡ್ಲೇ ಬರ್ತೀನಿ. ನಿಧಾನವಾಗಿ ಟ್ರೈನಿಂಗ್ ಮುಗಿಸ್ಕೊಂಡ್ ಬಾ. ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳೋ. ಈ ಶನಿ ತವ್ರ ಮನೆಗೆ ಮೊದ್ಲೇ ಹೆರಿಗೆ ಅವ್ರ ತಾಯಿ ಮನೆಗೆ ಆಗ್ಬೇಕು ಅನ್ನೋ ಜ್ಞಾನ ಬೇಡ ಅವ್ರ ಅಮ್ಮನಿಗೆ. ಅಡ್ಡಿ ಹೇಳ್ತೀನಿ. ಜೋರಾಯ್ತು ನೋಡಿದೆ ಯಾಕೋ. ಬಾಯಿ ಮುಚ್ಕೊಂಡು ನಡಿಯ ಸಾಕು. ಸುಖವಾಗಿ ಇಲ್ಲೇ ಇರ್ಬೇಕು ಅಂತ ಬರ್ತೀನಿ. ನಡಿಯೇ. ಬಾಯಿ ಮುಚ್ಕೊಂಡು ನಡಿ. ಹೋಗ್ತೀಯೋ ಇಲ್ಲೋ? Get out. ಬಾಗಲ್ ತೆಗಿರಿ. ನೀನೊಬ್ಳೆ ಬಂದ್ಯಾ ಇಷ್ಟೊತ್ತಲ್ಲಿ? ಯಾಕೆ? ಏನಾಯ್ತೆ? ಅಯ್ಯೋ, ಯಾಕೆ ಅಳ್ತಾ ಇದೀಯಾ? ಯಾಕೆ? ಬಾ ಒಳಗ್ ಬಾ. ಒಳಗ್ ಬಾ. ಏನಾಯ್ತೆ? ಯಾಕೆ? ಯಾಕಮ್ಮ? ಏನಿದು ಗಾಯ? ಯಾರಾದ್ರೂ ಹೊಡೆದ್ರ? ಹೇಳೆ ಹೇಳೆ. ಯಾಕಮ್ಮ? ಏನಾಯ್ತು? ಅಯ್ಯೋ ದೇವ್ರೆ, ನೀನ್ ಬಾಯ್ ಬಿಟ್ರೆ ತಾನೇ ನನಗ್ ಗೊತ್ತಾಗೋದು. ಹೇಳಮ್ಮ. ಅಮ್ಮ, ನೆನ್ನೆಯಿಂದ ಅನ್ನ ನೀರು ಕೊಡ್ದೆ ಉಪವಾಸ ಕೂಡ ಹಾಕಿದ್ರು. ಇವತ್ತು ಮನೆಯಿಂದ ಆಚೆ ತಳ್ಬಿಟ್ರಮ್ಮ. ಅಯ್ಯೋ, ಎಂಥ ಪಾಪಿಗಳಮ್ಮ ಅವರು. ನೀನ್ ಯಾವ ತಪ್ಪು ಮಾಡ್ದೆ ಅಂತ ಈ ಶಿಕ್ಷೆ? ಡ್ಯಾಡಿ ಹತ್ರ ಯಾವ್ದೋ ಡಾಕ್ಯುಮೆಂಟ್ಸ್ ಇದೆಯಂತಮ್ಮ, ಅದನ್ ಕೊಡ್ಲಿಲ್ಲ ಅನ್ನೋ ಕೋಪಕ್ಕೆ ನನ್ ಬೆಲ್ಟ್ ನಿಂದೆಲ್ಲ ಹೊಡೆದು ಚಿತ್ರ ಹಿಂಸೆ ಕೊಡ್ತಾ ಇದ್ರಮ್ಮ. ಡ್ಯಾಡಿ ಲಾಕಪ್ ಹೋದಾಗ್ಲಿಂದ ಆ ಮನೆ ನನಗ್ ನರಕ ಆಗಿದೆಯಮ್ಮ. ಅಯ್ಯೋ ಚಂಡಾಲ, ರಾಕ್ಷಸ, ತುಂಬಿದ ಬಸರಿನ ಬೆಲ್ಟಲ್ಲಿ ಹೊಡೆಯಕ್ಕೆ ಅವನಿಗೆ ಹೇಗಮ್ಮ ಮನಸ್ಸು ಬಂತು? ಅಯ್ಯೋ ದೇವ್ರೆ, ನನ್ ಮಗಳಿಗೆ ಯಾಕಪ್ಪ ಈ ಶಿಕ್ಷೆ? ಯಾವ ಪಾಪಕ್ಕೆ ಶಿಕ್ಷೆ? ನಿನ್ನೆಯಿಂದ ಉಪವಾಸ ಅಂದ್ಯಲ್ಲ, ಇರು ಬಂದೆ. ಅನ್ನಪೂರ್ಣ, ಯಾಕೆ ಮಾತಾಡ್ತಾ ಇಲ್ಲ? ಮನೇನೆ ಹತ್ತಿ ಉರಿತಾ ಇರುವಾಗ ಮಾತಾಡೋದಕ್ಕೆ ಏನಿದೆ? ಹೆಂಡತಿ ಮಕ್ಕಳು ಸುಖವಾಗಿರ್ಬೇಕು ಅಂತಿದ್ದಿದ್ರೆ ನೀವ್ ಹೀಗ್ ಮಾಡ್ತಾ ಇದ್ರಾ? ನಿಮಗ್ ಸ್ವಲ್ಪನಾದ್ರೂ ಹೆಂಡತಿ ಮಕ್ಕಳ ಮೇಲೆ ಪ್ರೀತಿ ಮಮತೆ ಇದೆಯಾ? ಅಂತ ತಪ್ಪು ನಾನು ಏನ್ ಮಾಡಿದ್ದೀನಿ? ನೀನೇ ಹೇಳು. ಏನ್ ಹೇಳಿ? ನೀವು ನೋಡಿದ್ರೆ ಇಲ್ಲಿ ಕಬ್ಬಿಣದ ಸರಳುಗಳಿಂದ ಬಂದಿಯಾಗಿದ್ದೀರಿ. ಅನ್ನಪೂರ್ಣ, ಅಲ್ಲಿ ಆಶಾಗ ಅನ್ನ ಹಾಕದೆ ಚಿತ್ರಹಿಂಸೆ ಮಾಡಿ ಬೀದಿಗೆ ತಳ್ಳಿದ್ದಾರೆ. ಈ ಚಿಂತೆಲಿ ಸಾವು ಯಾವಾಗ ಬರುತ್ತೋ ಅಂತ ಒಂದೊಂದು ಕ್ಷಣನೂ ಕಾಯ್ತಿದ್ದೀನಿ. ಇಷ್ಟಾದ್ರೂ ನೀವು ನಿಮ್ ಹಠ ಬಿಡಬಾರ್ದಾ? ಹಠಾನ? ನಾನು ಏನ್ ಹಠ ಮಾಡ್ತಾ ಇದ್ದೀನಿ ಅನ್ನಪೂರ್ಣ? ನಿಮ್ಗಿನ್ನು ಯಾವ ಭಾಷೆಲಿ ಹೇಳಿ? ಅವ್ರು ಕೇಳ್ತಾ ಇರೋ ಯಾವ್ದೋ ಡಾಕ್ಯುಮೆಂಟ್ಸ್ ನ ಕೊಟ್ಬಿಟ್ಟಿದ್ರೆ ಇಷ್ಟೆಲ್ಲ ಕಷ್ಟ ಬರ್ತಿತ್ತ ನಮ್ಗೆ? ಇನ್ನು ಎಷ್ಟು ಹಿಂಸೆ ಅನ್ಭವಿಸ್ಬೇಕು ನಾವು? ಅನ್ನಪೂರ್ಣ, ನಿನಗೆ ಹೇಗೆ ಹೇಳ್ಬೇಕು ನನ್ಗೆ ಗೊತ್ತಾಗ್ತಾ ಇಲ್ಲ. ನನಗ್ ಗೊತ್ತು ರೀ, ನನಗ್ ಗೊತ್ತು. ನೀವೇನ್ ಹೇಳ್ತೀರಾ ಅಂತ ನನಗ್ ಚೆನ್ನಾಗ್ ಗೊತ್ತು. ಸತ್ಯ, ಧರ್ಮ, ನ್ಯಾಯ, ನೀತಿ ಇದೇ ತಾನೇ ನೀವ್ ಹೇಳೋದು.
ನಿಮ್ ಕೈ ಹಿಡ್ದಾಗ್ನಿಂದ ಇದನ್ನೇ ಕೇಳಿ ಕೇಳಿ ನನ್ ಕಿವಿ ಕಿವಿಡಾಗೋಯ್ತು. ಇದ್ರಿಂದಾನೆ ನಮ್ ಸಂಸಾರ ದಿಕ್ಕಾಪಾಲಾಗೋಯ್ತು. ನೋಡು, ಈಗ ನಾನು ಹೇಳೋದನ್ನ ಬೇಡಿ, ನೀವ್ ಹೇಳೋದು ಬೇಡಿ, ನಾನ್ ಕೇಳೋದು ಇಲ್ಲ. ಕೊಲೆಗಡಕರು, ಮೋಸಗಾರರು, ದೇಶದ್ರೋಹಿಗಳು ಎಲ್ಲ ರಾಜವೈಭವದಲ್ಲಿ ಮೆರಿತಾ ಇರುವಾಗ ನ್ಯಾಯ ಧರ್ಮ ಅಂತ ಸೆರೆಮನೆಯಲ್ಲಿ ಬಿದ್ಕೊಂಡು ಹೆಂಡತಿ ಮಕ್ಕಳನ್ನ ಬೀದಿಲಿ ಬಿಸಾಡೋ ನಿಮ್ಮ ನ್ಯಾಯ ಧರ್ಮನ ತಗೊಂಡೋಗಿ ತೊಟ್ಟೆಲ್ ಬಿಸಾಕ್ರಿ. ಈಗ್ಲಾದ್ರೂ ಅವ್ರು ಕೇಳೋದನ್ನ ಕೊಟ್ಬಿಡಿ, ಇಲ್ಲ ಒಂದು ತೊಟ್ಟು ವಿಷನಾದ್ರೂ ಕೊಟ್ಟು ಒಂದೇ ಸಲ ನಮ್ಮನ್ನ ಸಾಯಿಸ್ಬಿಡಿ. ಅನ್ನಪೂರ್ಣ, ಪ್ಲೀಸ್ ನನ್ನ ಮಾತು ಕೇಳೆ. ಅನ್ನಪೂರ್ಣ, ನಿಂತ್ಕೋ. ನೀನು ನನ್ನ ಅರ್ಥ ಮಾಡ್ಕೊಂಡಿಲ್ವಲ್ಲೇ? ಛೇ, ನನ್ನ ಹೆಂಡತಿ ಮಕ್ಕಳನ್ನ ಕಾಪಾಡೋ ಶಕ್ತಿ ಇಲ್ದಂಗ ಆಗೋಯ್ತಲ್ಲ. ಅನ್ನಪೂರ್ಣ, ಅನ್ನಪೂರ್ಣ, ನನ್ ಕ್ಷಮಿಸ್ಬಿಡು, ನನ್ನ ಕ್ಷಮಿಸ್ಬಿಡಮ್ಮ. ಭ್ರಷ್ಟ ರಾಜಕಾರಣಿಗಳ, ದೇಶದ್ರೋಹಿ ಅಧಿಕಾರಿಗಳ ವಿಷತಕ್ಕರದ ಸುಳಿಯದ್ ಸಿಕ್ಕಿ ಈ ದೇಶದ ಲಕ್ಷಾಂತರ ಪ್ರಜೆಗಳು ನಿಮಗಿಂತ ಹಿಂಸೆ ಅನುಭವಿಸ್ತಿದಾರಮ್ಮ. ಆ ನಿರ್ಭಾಗ್ಯ ಪ್ರಜೆಗಳಲ್ಲಿ ನೀವು ಒಬ್ಬರಂತ ತಿಳ್ಕೊಳ್ಳಿ. ಸತ್ಯ ಧರ್ಮದ ಸಂಕೇತವಾಗಿ ಪ್ರಶಸ್ತಿ ಪಡೆದಿರೋ ಈ ಜೀವನ ಸತ್ಯಕ್ಕೆ ಬಲಿ ಕೊಡ್ತೇನೆ ಹೊರತು ನನ್ನ ಹೆಂಡತಿ ಮಕ್ಕಳ ಸುಖಕ್ಕಾಗಿ ಯಾವತ್ತೂ ಬಲಿ ಕೊಡಲ್ಲ, ಯಾವತ್ತೂ ಬಲಿ ಕೊಡಲ್ಲ, ಯಾವತ್ತೂ ಬಲಿ ಕೊಡಲ್ಲ. ಸೆರೆಯಲ್ಲಿ, ನೀತಿ ಗಾಳಿಯಲ್ಲಿ, ಸತ್ಯ ಮಣ್ಣಲ್ಲಿ, ಧರ್ಮ ಮಸಣದಲ್ಲಿ, ಇನ್ನೇಕೆ ಈ ಬದುಕು ಮೇಲೇಳು, ಆಗಿನ್ನು ಈ ಕೊರಗು ಎದ್ದೇಳು. ಸಹನೆ ಎನ್ನುವ ನುಡಿಯ ಕ್ಷಣಕ್ಕೆ ಅಳಿಸುತ್ತ ಕೆರಳಿ ನಿಲ್ಲು ಸಿಡಿಲ ಹಾಗೆ ಸಿಡಿಯುತ್ತ ಆಕ್ರೋಶದಿಂದ, ಆಕ್ರೋಶದಿಂದ. ನ್ಯಾಯ ಸೆರೆಯಲ್ಲಿ, ನೀತಿ ಗಾಳಿಯಲ್ಲಿ, ಸತ್ಯ ಮಣ್ಣಲ್ಲಿ, ಧರ್ಮ ಮಸಣದಲ್ಲಿ, ಇಂದೇಕೆ ಈ ಬದುಕು ಮೇಲೇಳು, ಸಾಕಿನ್ನು ಈ ಕೊರಗು ಎದ್ದೇಳು. ಸಹನೆ ಎನ್ನುವ ನುಡಿಯ ಕ್ಷಣದಿ ಅಳಿಸುತ್ತ ಕೆರಳಿ ನಿಲ್ಲು ಸಿಡಿಲ ಹಾಗೆ ಸಿಡಿಯುತ್ತ ಆಕ್ರೋಶದಿಂದ, ಆಕ್ರೋಶದಿಂದ. ಅರಿತವರು ಯಾರಿಲ್ಲ, ನಿನ್ನಂತೆ ಬಾಡುವರು ಇಲ್ಲಿಲ್ಲ, ಬಿದ್ದಾಗ ಎತ್ತುವರು ಯಾರಿಲ್ಲ, ನೊಂದಾಗ ನೋಡುವರು ಇಲ್ಲಿಲ್ಲ. ಸುಖ ಒಂದೇ ಗುರಿಯಾಗಿ, ಹಣದಾಸೆ ಅತಿಯಾಗಿ, ಎಲ್ಲರೂ ಒಂದಾಗಿ ನಿಲ್ತಾಗ ಹಗೆಯಾಗಿ ಈ ಚಿಂತೆ ಇನ್ನೇತಕ್ಕೆ ವಿಷಾದ ಬೇಕೆ, ಬಾಯಿನ್ನು ಹೋರಾಟಕ್ಕೆ ನಿಧಾನ ಬೇಕೆ. ನ್ಯಾಯ ಸೆರೆಯಲ್ಲಿ, ನೀತಿ ಗಾಳಿಯಲ್ಲಿ, ಸತ್ಯ ಮಣ್ಣಲ್ಲಿ, ಧರ್ಮ ಮಸಣದಲ್ಲಿ, ಇನ್ನೇಕೆ ಈ ಬದುಕು ಮೇಲೇಳು, ಆಕಿನ್ನು ಈ ಕೊರಗು ಎದ್ದೇಳು. ಸಹನೆ ಎನ್ನುವ ನುಡಿಯ ಕ್ಷಣದಿ ಅಳಿಸುತ್ತ ಕೆರಳಿ ನಿಲ್ಲು ಸಿಡಿಲ ಹಾಗೆ ಸಿಡಿಯುತ್ತ ಆಕ್ರೋಶದಿಂದ, ಆಕ್ರೋಶದಿಂದ.
ಆಕ್ರೋಶದಿಲ್ದ ಮುನ್ನುಗ್ಗು ಜಯವೆನ್ನುತ್ತ ಆನಂದದಿಲ್ದ ನ್ಯಾಯ ಸೆರೆಯಲ್ಲಿ ನೀತಿ ಗಾಳಿಯಲ್ಲಿ ಸತ್ಯ ಮಣ್ಣಲ್ಲಿ ಧರ್ಮ ಮಸಣದಲ್ಲಿ ಹಿಂದೇಕೆ ಈ ಬದುಕು ಮೇಲೇಳು ಸಾಕಿನ್ನು ಈ ಕೊರಗು ಎದ್ದೇಳು ಸಹನೆ ಎನ್ನುವ ನುಡಿಯ ಕ್ಷಣದಿ ಅಳಿಸುತ್ತ ಕೆರಳಿ ನಿಲ್ಲು ಸಿಡಿಲ ಹಾಗೆ ಸಿಡಿಯುತ್ತ ಆಕ್ರೋಶದಿಂದ ಆಕ್ರೋಶದಿಂದ ಇದು ನನ್ನ ಹಿಂದಿನ ಚರಿತ್ರೆ. ಸೂರಪ್ಪ ನನ್ನನ್ನು ಹಿಡಿದಾಗ ಇದೇ ಟಿವಿಯಲ್ಲಿ ನನ್ನ ಬಗ್ಗೆ ಹೊಗಳಿಕೆ ಬಂತು. ಈಗ ನನ್ನ ತಲೆಗೆ 25,000 ರೂಪಾಯಿ ಅಂತ ಘೋಷಣೆ ಬರ್ತಾ ಇದೆ. ನನ್ನ ಜೀವನನೇ ಹಾಳಾಗೋಯ್ತು. ನನ್ನ ಹೆಂಡತಿ ಮಗಳು ಇಬ್ಬರು ಸತ್ತೋದ್ರು. ಈಗ ನನ್ಗೆ ಯಾವ ಆಸೆನೂ ಇಲ್ಲಮ್ಮ, ಯಾವ ಆಸೆನೂ ಇಲ್ಲ. ನನ್ನ ಬಾಳ್ನೆ ಸರ್ವನಾಶ ಮಾಡ್ದ DIG ವಿಶ್ವನಾಥ್, ಆ ಹೋಮ್ ಮಿನಿಸ್ಟರ್ ರಂಗನಾಥ್ ಅವರಿಬ್ಬರನ್ನು ಮುಗಿಸೋವರೆಗೂ ನನಗೆ ನೆಮ್ಮದಿ ಇಲ್ಲ. ವಿಶ್ವನಾಥ್, ಸುಖ ಶಾಂತಿ ನೆಮ್ಮದಿ ಸಿಗಬೇಕು ಅಂದ್ರೆ ಅದಕ್ಕಿದೇ ಮೊದ್ದು. ಹಾಕೊಡು, ತಗಲ್ಸ ಗ್ಲಾಸ್. ವಿಶ್ವನಾಥ್, ಆ ರಾಜಶೇಖರ್ನೊಬ್ಬನ ಮುಗಿಸ್ಬಿಟ್ರೆ ನಮ್ಮ ದಾರಿಗೆ ಯಾವ ಕಂಟಕನೂ ಇರಕ್ಕಿಲ್ಲ. ಆಮೇಲೆ ನಾವ್ ಅನ್ಕೊಂಡಂಗೆ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಬಹುದು. ಅವನ್ನ ಮುಗಿಸೋದಕ್ಕೆ ಎಲ್ಲಾ ಏರ್ಪಾಡು ಮಾಡಿದೀನಿ ಸರ್. ಅವನ್ ಪಾತಾಳದಲ್ಲಿ ಹೊಕ್ಕಿದ್ರು ನಮ್ ಜನ ಅವನ್ನ ಹುಚ್ಚನಾಯಿ ಬೇಟೆ ಆಡ್ದಂಗ್ ಬೇಟೆ ಆಡಿ ಅವನ್ನ ಮುಗಿಸ್ಬಿಡ್ತಾರೆ. ಗುಡ್, ವೆರಿ ವೆರಿ ಗುಡ್. ಆದಷ್ಟು ಬೇಗ ಆ ಕೆಲಸ ಮಾಡಿ ಮುಗಿಸ್ಬಿಡು. ಅವನು ನಮ್ಮ ಮೇಲೆ ಇದೇ ರೀತಿ ಸೇಡ್ ಇಟ್ಕೊಂಡಿರ್ತಾನೆ, ನಮ್ಮನ್ ಮುಗಿಸ್ಬೇಕು ಅಂತ ಹೊಂಚಾಗ್ತಾ ಇರ್ತಾನೆ. ನಾವು ಅವನ್ನ ಮುಗಿಸೋವರೆಗೂ ನೀನು ನಾನು ಸೇರೋದು ಬೇಡ, ದೂರವಾಗಿ ಇರೋಣ. ಏನಂತೆ ವಿಶ್ವನಾಥ್? ಓಕೆ ಸರ್. ತಗಲ್ಸು. ವಿಶ್ವನಾಥ್ ಯೋ ವಿಶ್ವನಾಥ್, ನಾನಪ್ಪ ರಂಗನಾಥ್ ಮಾತಾಡ್ತಿರೋದು. ಒಂದ್ ಇಂಪಾರ್ಟೆಂಟ್ ವಿಷಯ. ಹಂಗೆಲ್ಲ ಫೋನಲ್ಲಿ ಹೇಳಕ್ ಆಯ್ಕಿಲ್ಲ, ಮುಕ್ತಾನೆ ಮಾತಾಡ್ಬೇಕು. ಇವತ್ ಸಂಜೆ 5 ಗಂಟೆಗೆ ಕನಕಪುರ ರೋಡಲ್ಲಿ ವೈಟ್ ಹೌಸ್ ಇದೆಯಲ್ಲ, ಅಲ್ಲಿಗೆ ಬಂದ್ ಸೇರ್ಬಿಡು. ವೆರಿ ವೆರಿ ಕಾನ್ಫಿಡೆನ್ಷಿಯಲ್ ಸರ್. ಅದೇ ಅದೇ, ಬಂದ್ಬಿಡಪ್ಪ, ಮರಿಬೇಡ. ಓಕೆ ಸರ್, ಡೆಫಿನೆಟ್ ಆಗಿ ಬರ್ತೀನಿ. ನನ್ನ ಮಗನೇ ಬಾ. DIG ವಿಶ್ವನಾಥ್ ರಾಜಶೇಖರ್ ನನ್ನ ಫಾಲೋ ಮಾಡ್ತಾ ಇದ್ದಾನೆ. ನಾನು ಕನಕಪುರ ರೋಡಲ್ಲಿ ಹೋಗ್ತಾ ಇದ್ದೀನಿ. ಸೆಂಡ್ ಮಿ ದ ಮೊಬೈಲ್ ಪೊಲೀಸ್ ಇಮಿಡಿಯೇಟ್ಲಿ. ಎಸ್, ಕ್ವಿಕ್.
ಸಹಿತ ಚರ್ಮ ಸುರಿದು ಹಾಕಿಸ್ತೀನಿ ಅಂತ ಹೇಳಿದೆ ಇಲ್ಲ. ಈಗ ನಾನು ಹಾಕ್ತೀನಿ, ಆದ್ರೆ ಸರ್ಕಾರ ಕೊಟ್ಟಿರೋ ಈ ರಕ್ಷಾ ಕವಚದ ಮೇಲಲ್ಲ. ಮೋಸ, ವಂಚನೆ, ಕಲ್ಮಶ ತುಂಬಿರೋ ಈ ನಿನ್ ದೇಹದ ಮೇಲೆ. ರಿಮೂವ್ ಇಟ್. ಬೇಡ ರಾಜಶೇಖರ್. ಐ ಸೆಡ್ ರಿಮೂವ್ ಯೋರ್ ಯೂನಿಫಾರ್ಮ್. ಪ್ಲೀಸ್ ಬೇಡ. ನೋವಾಗತ್ತಲ್ಲ, ನೋವಾಗತ್ತಲ್ಲ. ಒಂದೇ ಒಂದು ಏಟ್ಗೆ ಒಂದು ಕಿರ್ಚ್ಕೊಂಡ್ಬಿಟ್ಟಿಯಲ್ಲ. ನನ್ನ ಮಗಳು ತುಂಬ ಗರ್ಭಿಣಿ, ಅವಳನ್ನ ಇದೇ ಪೊಲೀಸ್ ಬೆಲ್ಟಲ್ಲಿ ಎಷ್ಟೊಂದು ಏಟ್ಗಳು ಹೊಡೆದೆ. ಅವಳು ಎಷ್ಟು ನೋವು ಅನುಭವಿಸಿರ್ಬೇಕು, ನನ್ನ ಮಗಳು ಎಷ್ಟು ನೋವು ಅನುಭವಿಸಿರ್ಬೇಕು. ನನ್ ಬಿಟ್ಬಿಡು ರಾಜಶೇಖರ್. ರಾಜಶೇಖರ್ ನನ್ನನ್ನು ಬಿಟ್ಬಿಡು, ನನ್ನನ್ನೇನು ಮಾಡ್ಬೇಡ ಪ್ಲೀಸ್. ರಾಜಶೇಖರ್ ಬಿಟ್ಬಿಡ್ಬೇಕಾ? ಬೇಡ ರಾಜಶೇಖರ್, ನನ್ನನ್ನು ಬಿಟ್ಬಿಡು. ನನ್ನ ಹೆಂಡತಿ ಮಕ್ಕಳನ್ನ ಜೀವಂತವಾಗಿ ಸುಟ್ಟು ಹಾಕ್ತಾ ಇಲ್ಲ, ನಿನ್ನ ಬಿಟ್ಬಿಡ್ಬೇಕಾ? ಕೊಲ್ಬೇಡ, ಬಿಟ್ಬಿಡು ರಾಜಶೇಖರ್. ಬಿಟ್ಬಿಡ್ಲಾ? ನಿನ್ನ ಬಿಟ್ಬಿಡ್ಲಾ? ಬಿಟ್ಬಿಡು, ನಿನಗೆ ಕೈ ಮುಗಿತೀನಿ ರಾಜಶೇಖರ್, ಬಿಟ್ಬಿಡು. DIG ಮರ್ಡರ್ ಆಗೋಯ್ತಾ? ಇನ್ನು ಅವ್ನು ನಾನು ಉಳ್ಸಕ್ಕಿಲ್ಲ. ಈ ಊರಾಗಿದ್ರೆ ಅಪಾಯ. ಏನ್ ಮಾಡೋದು? ಏ ಜನಮ್ಮ, ಬಾರೆ ಹೇಳಿ. ಬಂದೆ ಸರ್. ಎಲ್ಲ ಹಾಳಾಗೋಗಿದ್ಯಾ? ಬಾರೆ ಹೇಳಿ. ನಾಳೆ ಅರ್ಜೆಂಟ್ ಆಗಿ ಡೆಲ್ಲಿಗೆ ಹೋಗ್ಬೇಕು, ಒಂದ್ ಏರೋಪ್ಲೇನ್ ಟಿಕೆಟ್ ಬುಕ್ ಮಾಡು. ಸರ್ ನಾಳೆ CM ಜೊತೆ ಇಂಪಾರ್ಟೆಂಟ್ ಮೀಟಿಂಗ್ ಇದೆಯಲ್ಲ ಸರ್. CM ಜೊತೆ ಮೀಟಿಂಗ್ ಇದ್ದಿದ್ದೆ ಮರ್ತ್ಬಿಟ್ನಲ್ಲ. ಹಂಗಿದ್ರೆ ಒಂದು ಕೆಲಸ ಮಾಡು, ಮೀಟಿಂಗ್ ಇಂದ ಸೀದಾ ಈವ್ನಿಂಗ್ ಏರೋಪ್ಲೇನ್ ಹೋಗ್ತೀನಿ. ಬುಕ್ ಮಾಡ್ಸೋದ್ ಮಾತ್ರ ಮರ್ತ್ಕಿರ್ತೀಯ. ಆಗ್ಲಿ ಸರ್. ಮೀಟಿಂಗ್ ಸುತ್ತ ಅದೆಂತದು? ಅದೇ ಸರ್, ಸೆಕ್ಯೂರಿಟಿ. ಅದಾಗ್ಬೇಕಡ್ಲ? ಆಗುತ್ತೆ ಸರ್. ಮರ್ತೀಯ? ಹೋಗು. ಆಯ್ತು ಸರ್, ಓಕೆ. ಶುಗರ್ ಹಾಕಿಲ್ಲ ತಾನೆ? ಇಲ್ಲ. ಮಹಾಜನಗಳೇ, ನಾವು ಅಧಿಕಾರಕ್ಕೆ ಬರೋಕೆ ಮುಂಚೆ ಜನತೆಗೆ ನೀಡಿದ್ದ ಭರವಸೆಗಳನ್ನ ಈಡೇರಿಸೋದಕ್ಕೆ ಆದಷ್ಟು ಪ್ರಯತ್ನವನ್ನು ಪಡ್ತಾ ಇದ್ದೇವೆ. ಅದಕ್ಕೆ ಅನೇಕ ಅಡ್ಡಿ ಆತಂಕಗಳು ಇರೋದನ್ನ ತಾವೆಲ್ಲ ಬಲ್ಲವರೇ ಆಗಿದ್ದೀರಿ. ಹಾಗಂತ ನಾವು ನಮ್ಮ ಪ್ರಯತ್ನವನ್ನು ನಿಲ್ಲಿಸಿಲ್ಲ. ಪ್ರಗತಿ, ಅಭಿವೃದ್ಧಿ, ಸರ್ವಜನ ಕಲ್ಯಾಣ ನಮ್ಮ ದೃಢವಾದ ನಿರ್ಧಾರ. ಅದನ್ನ ಯಾವ ಶಕ್ತಿಯೂ ನಮ್ಮಿಂದ ಕಿತ್ತುಕೊಳ್ಳದ ಹಾಗೆ ನೋಡಿಕೊಂಡು ನಿಮ್ಮೆಲ್ಲರ ಸುಖ, ಶಾಂತಿ, ನೆಮ್ಮದಿಗಳಿಗಾಗಿ ಸರ್ವ ರೀತಿಯ ಪ್ರಯತ್ನಗಳನ್ನ ಮಾಡ್ತೀವಿ ಅಂತ ಈ ಸಮಯದಲ್ಲಿ ನಾನು ನಿಮಗೆ ಆಶ್ವಾಸನೆ ನೀಡ್ತಾ ಇದ್ದೇನೆ. ಇತ್ತೀಚೆಗೆ ರಾಜ್ಯದಲ್ಲಿ ಜಾಸ್ತಿ ಆಗಿರೋ ಡಕಾಯಿತರ ಹಾವಳಿಯನ್ನ ತಡೆಗಟ್ಟೋದಿಕ್ಕೆ ನಾವು ಸೂಕ್ತವಾದ ಕ್ರಮಗಳನ್ನ ಕೈಗೊಂಡಿದ್ದೇವೆ. ಈ ಬಗ್ಗೆ ಮಾನ್ಯ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ರಂಗನಾಥ್ ಅವರು ಮಾತಾಡ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳೇ ಹಾಗೂ ಸೋದರ ಸೋದರಿಯರೇ, ನಾನು ಮಾತನಾಡಬೇಕು ಅನ್ಕೊಂಡಿದ್ದನ್ನೆಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ ಮಾತಾಡಿರೋದ್ರಿಂದ ನಾನ್ ಮಾತಾಡೋದಕ್ಕೇನು ಬಾಕಿ ಉಳಿದಿಲ್ಲ. ಆದ್ರೂ ನಾನು ಬಹಳ ತ್ವರಿತವಾಗಿ, ಬಹಳ ಅರ್ಜೆಂಟ್ ಆಗಿ ಡೆಲ್ಲಿಗೆ ಹೋಗ್ಬೇಕಾಗಿರೋದ್ರಿಂದ ಮಹಾಜನತೆ ನಾನು ಕ್ಷಮಿಸ್ಬೇಕು ಅಂತ ಕೇಳ್ಕೊಂತಾ ಇದ್ದೀನಿ. ಮತ್ತೊಮ್ಮೆ ನಾನು ಕಳಕಳಿಯಿಂದ ತಮ್ಮಲ್ಲಿ ಕೇಳ್ಕೊಳ್ಳೋದು ಏನಪ್ಪಾ ಅಂದ್ರೆ, ಸೆಕ್ಯೂರಿಟಿ ಎಲ್ಲ ಬಂದೋಬಸ್ತ್ ಆಗದ? ಏನು ಭಯಪಡಬೇಡಿ, ಮುಂದುವರಿಸಿ. ವಯಸ್ಸಾದವ್ರ ಪೆನ್ಷನ್ ಬಗ್ಗೆ ಏನ್ ಮಾಡಿದ್ದೀರಾ? ಮುದುಕರು ಮಹಾಶಾಸನದ ಬಗ್ಗೆ, ವಿಧವೆ ಮಹಾಶಾಸನದ ಬಗ್ಗೆ ನಾವಾಗಲೇ ತೀರ್ಮಾನ ಕೈಗೊಂಡಿದ್ದೀವಿ. ಅದನ್ನೇನು ಇಷ್ಟರಲ್ಲೇ ನಿಮ್ಮ ಕೈ ಸೇರಲಿದೆ ಅಂತ ತಿಳಿಸೋದಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ನಮ್ಮ ದೇಶದ ಪ್ರತಿಯೊಬ್ಬ ಪ್ರಜೆಗೂ ದೇಶಾಭಿಮಾನ, ಭಾಷಾಭಿಮಾನ ಇರಬೇಕು.
ಬೀದಿಗಿಳಿಯವರೆಗೂ ಬಲವಾದ ಸೆಕ್ಯೂರಿಟಿನೇ ಕೊಟ್ಟಿದ್ರಪ್ಪ. ನಾನೇನಾದ್ರೂ ರವಷ್ಟು ಯಾಮಾರ್ಬಿಟ್ಟಿದ್ದಿದ್ರೆ ಈ ದೇಶಕ್ಕೋಸ್ಕರ ನಾನು ಪ್ರಾಣ ತ್ಯಾಗ ಮಾಡ್ಬೇಕಾಗಿ ಬಂದ್ಬಿಟ್ಟಿರೋದು. ನಾಳೆ ಈವ್ನಿಂಗ್ ಫ್ಲೈಟ್ನಾಗೆ ನಾನು ಡೆಲ್ಲಿಗೆ ಹೋಯ್ತಾ ಇವ್ನಿ. ನಾಳೆನೂ ನನಗೆ ಬಲವಾದ ಸೆಕ್ಯೂರಿಟಿ ನೀನ್ ಕೊಡ್ಬೇಕು. ಏನಪ್ಪ ದಯಾನಂದ್ ರಾಯ, ನಿನ್ನ ದಯ ನನ್ ಮೇಲೆ ಇರ್ಬೇಕಪ್ಪ. ಯಾರನ್ನ ನಂಬಿದ್ರು ಇನ್ನೊಂದು ತಪ್ಸ್ಕೊಳಕ್ ಸಾಧ್ಯನೇ ಇಲ್ಲ. ಈ ಸಾರಿ ಏನೋ ಬಚಾವ್ ಆಗ್ಬಿಟ್ಟೆ. ಆದ್ರೆ ಒಂದ್ ನಿಮಿಷ, ಗೃಹ ಮಂತ್ರಿ ಇಲ್ಲಿ. ಆದ್ರೆ ಮುಂದಿನ ಸಾರಿ ನಿನ್ನ ಯಾರು ಬಚಾವ್ ಮಾಡಕ್ಕಾಗಲ್ಲ. ಯು ಬ್ಲಡಿ ಬ್ಲಾಕ್. ನಾಳೆ ನೀನ್ ಡೆಲ್ಲಿಗೆ ಹೋಗಕ್ ಮುಂಚೆ ಸಂಜೆ 6 ಗಂಟೆ ಒಳಗಡೆ ನಿನ್ನ ಯಮಲೋಕಕ್ಕೆ ಕಳಿಸ್ತೀನಿ. ಅವನೇ ಕಣಪ್ಪ ಫೋನು. ನೋಡು ದಯಾನಂದ, ನೋಡು. ಹಲೋ ಹಲೋ, ಇಟ್ಬಿಟ್ನಾ ಫೋನ್ ಕೇಳಿಕ್ ಇಟ್ಬಿಟ್ನಾ. ನಾಳೆ ಸಾಯಂಕಾಲ 6 ಗಂಟೆ ಒಳಗೆ ನಿನ್ ಕೊಂದೇ ಕೊಲ್ತೀನಿ ಅಂತ ನಂಗೆ ಬೆದರಿಕೆ ಹಾಕ್ಬಿಟ್ಟವ್ರೆ. ನಾನು ಇಲ್ಲಿರೋ ವಿಷಯ ಗೊತ್ತಾಗ್ಬಿಟ್ಟೈತೆ. ಇದಕ್ಕಿಂತ ಭದ್ರವಾದ ಜಾಗದಲ್ಲಿ ನಾನು ಕರ್ಕೊಂಡೋಗಿ ಮಡಗ್ಬಿಡು. ಆಯ್ತು ಸರ್, VIP ಗೆಸ್ಟ್ ಹೌಸ್ ಅಲ್ಲಿ ನಿಮ್ಗೆ ಅರೇಂಜ್ ಮಾಡ್ಕೊಡ್ತೀನಿ. ಅದೆಲ್ಲಿ ಮಡಗ್ತೀಯ ಮಡಗು. ನನ್ನ ಮನೇಲಿ ನಾನು ನೆಮ್ಮದಿ ಆಗಿರೋಕ್ಕೂ ಬಿಡಲ್ವಲ್ಲ. ಸರ್, ನಿಮ್ಗೆ ಇಲ್ಲಿ ಯಾವ ಭಯನೂ ಇಲ್ಲ. ಸುತ್ತಲೂ ಸೆಕ್ಯೂರಿಟಿ ಇದೆ. ನನ್ನ ಆರ್ಡರ್ಸ್ ಇಲ್ಲದೆ ಒಂದು ನೊಣ ಸಹಿತ ಒಳಗೆ ಬರೋ ಹಾಗಿಲ್ಲ. ಹಾಗೆ ಏರ್ಪಾಡು ಮಾಡಿದ್ದೀನಿ. ಹಲೋ, ನೀನ್ ಗೆಸ್ಟ್ ಹೌಸ್ ಅಲ್ಲಿ ಮಾತ್ರ ಅಲ್ಲ, ಪಾತಾಳದಲ್ಲಿದ್ರು ನಾನೇನನ್ ಬಿಡಲ್ಲ. ನಿನ್ನ ಆಯಸ್ಸು ಮುಗಿತಾ ಬಂತು. ಐ ವಿಲ್ ಕಿಲ್ ಯು. ಏನ್ ಸರ್, ಫೋನ್ ಕಾಲ ಒಂದೇನಾ? ಹೂನಪ್ಪ ದಯಾನಂದು, ನೀನ್ ಮಾತ್ರ ನನ್ ಬಿಟ್ಟು ಎಲ್ಲೂ ಹೋಗ್ಬೇಡಪ್ಪ. ಅವ್ನ್ ಯಾವ ಮಾಯದಲ್ಲಿ ಬಂದು ನನ್ ಕೊಲೆ ಮಾಡ್ತಾನೋ ನನ್ಗೆ ಹೇಳಕ್ ಗೊತ್ತಿಲ್ಲ. ನೀನ್ ಮಾತ್ರ ನನ್ ಬಿಟ್ಟು ಎಲ್ಲೂ ಹೋಗ್ಬೇಡಪ್ಪ. ನೀನ್ ದಮ್ಮಯ್ಯ ಅಂತೀನಿ. ಡೋಂಟ್ ವರಿ ಸರ್, ನಾನಿಲ್ಲೇ ಇರ್ತೀನಿ. ಧೈರ್ಯವಾಗಿರಿ, ನರ್ವಸ್ ಆಗ್ಬೇಡಿ. ಹಲೋ, ಯಾರ್ದಪ್ಪ? ಲೈನ್ ಕಟ್ ಆಗೋಯ್ತು ಸರ್. ಸರ್, ಎಕ್ಸ್ಕ್ಯೂಸ್ ಮೀ. ಕಕ್ಷದ ಮನಿಗ ಬೇಗ ಬಂದ್ಬಿಡಪ್ಪ. ಇಲ್ಲಿ ನಾನು ಒಬ್ನೇ. ಯಾಕೆ ನಿಧಾನ ಮಾಡ್ತಾ ಇದೀಯಾ? ಮೃತ್ಯುವಾಗಿ ನಾನು ನಿನ್ ಬೆನ್ನ ಹಿಂದೆನೇ ಕಾಯ್ತಾ ಇದ್ದೀನಿ. ದಯಾನಂದು, ದಯಾನಂದು, ಬೇಗ ಬಾರಯ್ಯ. ಏನೋ ಹಾಗೆ ನೋಡ್ತೀಯಾ? ನಾನೇ ನಿನ್ನ ಮೃತ್ಯು. ದಯಾನಂದು, ದಯಾನಂದು, ಬೇಗ ಬಾರಯ್ಯ. Shut up, you blackguard. ದಯಾನಂದಲ್ಲ, ಆ ಪರಮಾತ್ಮನೇ ಪ್ರತ್ಯಕ್ಷವಾಗಿ ಬಂದ್ರು ನಿನ್ನ ಕಾಪಾಡಕ್ಕಾಗಲ್ಲ. ತುಪಾಕಿಲಿ ಆರೆಗುಂಡು ಕಡ್ಲ ಇರೋದು 12 ಇರಕ್ಕಿಲ್ಲ. ನಾನಷ್ಟು ಬುದ್ಧಿ ಇಲ್ದೆ ಕಾದಿ ತೊಟ್ಟು ರಾಜಕೀಯಕ್ಕೆ ಬರ್ಲಿಲ್ಲ. ಒಳಗಡೆ ಗುಂಡ್ ತಗಲ್ದಂಗೆ ಕೌಚ ಹಾಕೊಂಡಿದೀನಿ ನೋಡ್ಲಾ. ಏಯ್, ನಿನ್ನ ಖಾದಿಗೆ 5 ವರ್ಷ ಆಯಸ್ಸು, ಆದ್ರೆ ಈ ಕಾಕಿಗೆ 55 ವರ್ಷ ಆಯಸ್ಸು. ಏನಂದೆ? ಬುದ್ಧಿ ಇರೋದಕ್ಕೆ ಖಾದಿ ತೊಟ್ಯ? ಆ ನಿನ್ ತಲೆಯಲ್ಲಿ ಎಷ್ಟು ಬುದ್ಧಿ ಇದೆ ಅಂತ ನಾನು ಸ್ವಲ್ಪ ನೋಡ್ಲಾ? ಬೇಡ ಬೇಡ. ಅಪರ
ಅಪರಾಧಿಯು ಕಳ್ಳಸಾಗಾಣಿಕೆ ವ್ಯವಹಾರದಲ್ಲಿ ಭಾಗಿಯಾಗಿ ದೇಶದ್ರೋಹದ ಆಪಾದನೆಯ ಮೇಲೆ ಬಂಧಿತನಾಗಿದ್ದು ಪೊಲೀಸ್ ಕಸ್ಟಡಿಯಿಂದ ತಪ್ಪಿಸಿಕೊಂಡು ಹೋಗಿದ್ದಲ್ಲದೆ ಪೊಲೀಸ್ ಡಿಐಜಿ ವಿಶ್ವನಾಥ್ ಮತ್ತು ಗೃಹ ಮಂತ್ರಿ ರಂಗನಾಥ್ ರವರನ್ನು ಕೊಲೆ ಮಾಡಿರುವುದಕ್ಕೆ ಸರಿಯಾದ ಸಾಕ್ಷ್ಯಾಧಾರಗಳು ರುಜುವಾತಾಗಿರುವುದಲ್ಲದೆ ತಾನೇ ಕೊಲೆ ಮಾಡಿರುವುದಾಗಿ ನ್ಯಾಯಾಲಯದಲ್ಲಿ ಅಪರಾಧಿಯು ಸ್ವತಃ ಒಪ್ಪಿಕೊಂಡಿರುವುದರಿಂದ ಅಪರಾಧಿಗೆ IPC 302ನೇ ಸೆಕ್ಷನ್ ಪ್ರಕಾರ ಎಕ್ಸ್ಕ್ಯೂಸ್ ಮಿ ಯೋನೋ ಆರ್ಡರ್ ಆರ್ಡರ್ ಯೋನೋ ಕೊಲೆ ಆಗಿರೋ DIG ವಿಶ್ವನಾಥ್ ಅವ್ರ ಮಗನ ಸಾಕ್ಷಿ ಏನು ಹೇಳೋದಿದ್ರು ಕಟಕಟೆಗೆ ಬಂದು ಹೇಳತಕ್ಕದ್ದು. ನನ್ನ ಹೆಂಡತಿ ಆಶಾ ಈ ರಾಜಶೇಖರ್ ಅವ್ರ ಮಗಳು. ಮದುವೆ ಆದ್ಮೇಲೆ ಕಂಪ್ನಿ ಕೆಲಸದ ಮೇಲೆ ನಾನು ಫಾರಿನ್ ಹೋದೆ. ಒಂದಿನ ನನ್ನ ಮನೆಗೆ ಫೋನ್ ಮಾಡಿದಾಗ ನಾನು ಹೆಂಡತಿ ಅಳ್ತಾ ಇದ್ದೀನಿ ನನಗೆ ಕೇಳಿಸ್ತು. ಸಂಶಯ ಬಂದು ನಾನು ಫಾರಿನಿಂದ ರಹಸ್ಯವಾಗಿ ಬಂದೆ. ಆ ಸಮಯಕ್ಕೆ ಸರಿಯಾಗಿ ನಮ್ಮ ತಂದೆ ಇವ್ರ ವಂಶ ನಿರ್ವಂಶ ಮಾಡಬೇಕು ಅಂತ ಹೊಂಚಾಕಿದ ವಿಷಯ ನನಗೆ ಗೊತ್ತಾಯ್ತು. ಆ ದಿನ ಆಶಾ ಮೊದಲು ನಾವು ಜಾಗ ಖಾಲಿ ಮಾಡ್ಬೇಕು. ಬಾ ಬೇಗ. ಯಾಕೆ ಹೋಗ್ತಾ ಎಲ್ಲ ವಿಷಯ ಹೇಳ್ತೀನಿ ನಿನ್ಗೆ. ನನ್ನ ಹೆಂಡತಿ ಮತ್ತು ನಮ್ಮ ಅತ್ತೆಯವ್ರನ್ನ ನಾನೇ ಕಾಪಾಡ್ತೆ. ನನ್ನ ಹೆಂಡತಿ ಮತ್ತು ನಮ್ಮ ಅತ್ತೆಯವ್ರನ್ನ ಕಾಪಾಡೋ ಸಮಯದಲ್ಲಿ ನಮ್ಮ ಮಾವನವರು ರಹಸ್ಯವಾಗಿ ಫೋಟೋ ಫ್ರೇಮ್ ನಲ್ಲಿ ಇಟ್ಟಿದ್ದ ನೆಗೆಟಿವ್ಸ್ ನನ್ನ ಕೈಗೆ ಸಿಕ್ತು. ಯುವರ್ ಆನರ್, ನಮ್ಮ ತಂದೆಯವ್ರ ಡೈರಿ ಪ್ರಕಾರ ಈ ಡ್ರಗ್ಸ್ ಪ್ರಕರಣದ ಬಗ್ಗೆ ನನಗೆ ಗೊತ್ತಾದಾಗ ಹೋಮ್ ಮಿನಿಸ್ಟರ್ ರಂಗನಾಥ್ ಅವರ ಆದೇಶದಂತೆ ತಲೆ ಮಾಡಿಸ್ಕೊಂಡಿದ್ದ ಆ ಹುಡುಗನ ನಾನೇ ಪತ್ತೆ ಹಚ್ಚಿ ಮಿಕ್ಕಿದ ವಿಷಯ ತಿಳ್ಕೊಂಡೆ. ಆ ಡ್ರಗ್ಸ್ ವ್ಯವಹಾರದಲ್ಲಿ ಸಂಬಂಧಪಟ್ಟ ವ್ಯಕ್ತಿನ ಕೂಡ ಹಾಜರುಪಡಿಸ್ತೀನಿ. DIG ವಿಶ್ವನಾಥ್, ಹೋಮ್ ಮಿನಿಸ್ಟರ್ ರಂಗನಾಥ್ ಅವರು ನಗರದಲ್ಲಿರೋ ಕಾಲೇಜ್ಗಳಿಗೆ ನನ್ನ ಮೂಲಕವೇ ಡ್ರಗ್ಸ್ ಹಂಚಿಸ್ತಾ ಇದ್ರು. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ರಾಜಶೇಖರ್ ಕೈಗೆ ಸಿಕ್ಕಿ ತಪ್ಪಿಸ್ಕೊಂಡಾಗ ಹೋಮ್ ಮಿನಿಸ್ಟರ್ ತಲೆ ಮರೆಸ್ಕೊಳ್ಳಕ್ಕೆ ಆದೇಶ ನೀಡಿದ್ರು. ಯುವರ್ ಆನರ್, ಅದಕ್ಕೆ ಸಂಬಂಧಪಟ್ಟ ಸಾಕ್ಷಿ ಆಧಾರಗಳು ಇಲ್ಲಿದೆ, ತೋಳಿ. ಈ ಪ್ರಕರಣದ ತೀರ್ಪನ್ನು ಜುಲೈ ತಿಂಗಳ 27ಕ್ಕೆ ಕಾಯ್ದಿರಿಸಲಾಗಿದೆ. ಸಾಕ್ಷ್ಯಾಧಾರಗಳ ಪರಿಶೀಲನೆಯಿಂದಾಗಿ ಆಪಾದಿತನಾಗಿದ್ದ ರಾಜಶೇಖರ್ ನಿರಪರಾಧಿ ಎಂಬುದು ರುಜುವಾತಾಗಿರುವುದರಿಂದ ಈವರೆಗೆ ರಾಜಶೇಖರ್ ಮೇಲಿದ್ದ ದೇಶದ್ರೋಹದ ಆಪಾದನೆಯನ್ನು ಹಿಂತೆಗೆದುಕೊಳ್ಳಲಾಗಿದೆ. ಆದರೂ ಆಪಾದಿತನು ಕಾನೂನನ್ನು ಕೈಗೆ ತೆಗೆದುಕೊಂಡು DIG ವಿಶ್ವನಾಥ್ ಮತ್ತು ಗೃಹ ಮಂತ್ರಿ ರಂಗನಾಥ್ ಅವರುಗಳನ್ನು ಕೊಲೆ ಮಾಡಿರುವುದರಿಂದ ಅಪರಾಧಿಗೆ 3 ವರ್ಷ ಸೆರೆಮನೆ ಶಿಕ್ಷೆಯನ್ನು ವಿಧಿಸಲಾಗಿದೆ. ಲೇ ಹುಚ್ಚಿ, ನಿನ್ನ ಗಂಡ ನ್ಯಾಯಕ್ಕೋಸ್ಕರ ಹೋರಾಡ್ದವನಂತ ಹೆಮ್ಮೆ ಪಡ್ಬೇಕೆ ಹೊರತು ಕಣ್ಣಲ್ಲಿ ನೀರು ಹಾಕ್ಬಾರ್ದು ಕಣೆ. ನಾನೇನ್ ಮತ್ತೆ ಬರಲ್ಲ ಅಂತ ತಿಳ್ಕೊಂಡಿದ್ಯಾ? ಖಂಡಿತ ವಾಪಸ್ ಬಂದೇ ಬರ್ತೀನಿ. ಈ ದೇಶಕ್ಕೋಸ್ಕರ ನನ್ನ ಸೇವೆನ ಸಲ್ಲಿಸ್ತೀನಿ. ಬಿ ಬೋಲ್ ಮೈ ಡಿಯರ್. ಆಲ್ ದ ಬೆಸ್ಟ್.